ವಂದನೆಗಳು ಆಂಟಿ. ಧನ್ಯ ವಂದನೆ. ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಮ್ಮೆಲ್ಲರ ಜೀವನದಲ್ಲೂ ಮಾಡ್ತಾ ಬರ್ತಿರುವಂತಹ ಮೇಲು ಅತ್ಯುತ್ತಮವಾಗಿರುವಂತಹದ್ದು ಅಪ್ಪ. ನಮ್ಮೆಲ್ಲರನ್ನ ಕಾದು ಕಾಪಾಡ್ತಾ ಇಂದಿನವರೆಗೂ ಸಹ ನಮ್ಮೆಲ್ಲರ ಅವಶ್ಯಕತೆಗಳು, ಅನಿವಾರ್ಯತೆಗಳು, ನಮ್ಮ ಜೀವನದಲ್ಲಿ ಬೇಕಾಗಿರುವಂತಹ ಪ್ರತಿಯೊಂದನ್ನು ಸಹ ಆಯುಷ್ಕಾಲದ ಸಮೇತವಾಗಿ ನೀವು ಕೊಡ್ತಾ ಬರ್ತಿದ್ದೀರಾ. ಇದೆಲ್ಲವನ್ನು ಉಪಯೋಗಿಸ್ಕೊಳ್ತಿರುವಂತಹ ನಾವು ನೀವು ಅನ್ಕೊಂಡಿರುವಂತಹ ರೀತಿಯಲ್ಲಿ, ನೀವು ನಮ್ಮ ಬಗ್ಗೆ ಕನಸು ಕಟ್ಕೊಂಡಂತಹ ರೀತಿಯಲ್ಲಿ ನಾವು ಬದುಕುವಂತೆ ನಮ್ಮ ಕೃಪೆಯನ್ನ, ಭಾಗ್ಯವನ್ನ ನಮ್ಮೆಲ್ಲರಿಗೂ ದಯಪಾಲಿಸಿಕೊಡಿ. ಹಾಗೆ ತಂದೆ, ಇವಾಗ ಒಂದಷ್ಟು ವಿಚಾರಗಳನ್ನ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮದ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ಓಕೆ, ಶುರು ಮಾಡೋಣ ಪ್ರಿಯರೇ. ಸೆಮಿನಾರ್ ಅಲ್ಲಿ ಒಂದು ಅಂಶವನ್ನ ಆಲೋಚನೆ ಮಾಡಿದ್ದು ನಾವೆಲ್ಲರೂ ಸಹ. ನರಕದ ಬಗ್ಗೆ ಒಂದು ಅಂಶವನ್ನ ಆಲೋಚನೆ ಮಾಡಿ ನೋಡಿದ್ವಿ. ಆ ನರಕದ ಬಗ್ಗೆ ಅಂಶವನ್ನ ಆಲೋಚನೆ ಮಾಡಿ ನೋಡಿದಾಗ ಆತ್ಮ ಅನ್ನುವಂತಹದ್ದು ಎಷ್ಟು ಮುಖ್ಯ, ಆತ್ಮ ಅನ್ನುವಂತಹದ್ದು ಎಷ್ಟು ಪ್ರಮುಖವಾಗಿರುವಂತಹದ್ದು, ಎಷ್ಟು ಅಮೂಲ್ಯವಾಗಿರುವಂತಹದ್ದು, ಎಷ್ಟು ಶಕ್ತಿಯುತವಾಗಿರುವಂತಹದ್ದು ಅಂತಾನು ಸಹ ನಾವೆಲ್ಲರೂ ಮಾತಾಡ್ಕೊಂಡಿದ್ವಿ. ಹೌದಾ? ಆತ್ಮದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಪ್ರಾರಂಭದಲ್ಲಿ ಹೇಗೂ ಅಪವಾದಿನೂ ಸಹ ಮುಂಚೆ ದೇವದೂತನಾಗಿದ್ದರಿಂದ ಆ ಇಂಟೆನ್ಸಿಟಿ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಆತ್ಮವನ್ನ ಅಲ್ಲಿಂದ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿ ನೋಡಿದ್ವಿ. ಆ ದೊಡ್ಡ ಸರಪಣಿಗಳು, ಪ್ರಕಟಣೆ ಗ್ರಂಥದಲ್ಲಿ ಬರ್ದಿರುವಂತಹ ಮಾತು, ಇದೆಲ್ಲವನ್ನ ಆಲೋಚನೆ ಮಾಡ್ತಾ ಮುಂದೆ ಬಂದು ಸಾಕಷ್ಟು ವಿಚಾರವನ್ನ ನೋಡಿದ್ವಿ ಆತ್ಮದ ಬಗ್ಗೆ. ಆತ್ಮ ಅನ್ನುವಂತಹದ್ದು ಬಹಳ ಮುಖ್ಯ. ಯಾವುದೂ ಸಹ ಮಾಡದೇ ಇರುವಂತಹ ಕೆಲಸವನ್ನ ಆತ್ಮ ಅನ್ನುವಂತಹದ್ದು ಮಾಡುತ್ತೆ. ಈ ಶವವನ್ನ ಕದಲಿಸ್ಲಿಕ್ಕೆ ಒಬ್ಬ ವ್ಯಕ್ತಿಯ ಮರಣ ಆದ ನಂತರ ಸುಮಾರು 4 ಜನ, 3 ಜನ, ಇಬ್ಬರು ಹೊರಲಿಕ್ಕೆ 4 ಜನ ಬೇಕು. ನಿಜನಾ? ಆದ್ರೆ ಒಂದ್ ಆತ್ಮ ಈ ಶರೀರದಲ್ಲಿ ಇದ್ರೆ ಸಾಕು, ಅಷ್ಟು ಶರೀರವನ್ನ ಕದಲಿಸುತ್ತೆ ಒಂದ್ ಆತ್ಮ. ಹೌದಲ್ವಾ? ಈ ಆತ್ಮ ಅನ್ನುವಂತಹದನ್ನ ವಿದ್ಯುತ್ ಶಕ್ತಿ, ಕರೆಂಟ್ ಸಹ ಬಂಧಿಸಿಡ್ಲಿಕ್ಕೆ ಆಗೋದಿಲ್ಲ. ನೀರು ಅನ್ನುವಂತಹದ್ದು, ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನ ನೀರಲ್ಲಿ ಬಿದ್ದು ಕಳ್ಕೊಂಡ್ರು ಸಹ ಆ ನೀರಿನ ಹತ್ರ ಈ ಆತ್ಮವನ್ನ ಬಂಧಿಸಿಡುವಂತಹ ಶಕ್ತಿ ಇರೋದಿಲ್ಲ. ಶರೀರವನ್ನ ಮಾತ್ರ ಬಂಧಿಸಿಡುತ್ತೆ, ಆದ್ರೆ ಈ ಆತ್ಮವನ್ನ ಬಂಧಿಸಿಡುವಂತಹ ಶಕ್ತಿ ಆ ನೀರಿಗಿರೋದಿಲ್ಲ. ವಿದ್ಯುತ್ ಶಕ್ತಿ ಕರೆಂಟ್ಗಿರೋದಿಲ್ಲ. ಹೌದಲ್ವಾ? ಬೆಂಕಿಯಲ್ಲಿ ತುಂಬಾ ಜನ ತಮ್ಮ ಪ್ರಾಣಗಳನ್ನ ಕಳ್ಕೊತಾರೆ. ಆ ಬೆಂಕಿಗೆ ಈ ಆತ್ಮವನ್ನ ಬಂಧಿಸಿಡುವಂತಹ ಶಕ್ತಿ ಇರೋದಿಲ್ಲ. ಈ ಮೂರಕ್ಕೂ ಮೀರಿರುವಂತಹ ಈ ಬೆಂಕಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ನಾವು ಈಗಾಗ್ಲೇ ಮಾತಾಡ್ಕೊಂಡ ಹಾಗೆ ಈ ಬೆಂಕಿಯಲ್ಲೇ ಒಂದು ದೊಡ್ಡ ಟ್ರೈನ್ ಅನ್ನು ನಡೆಸ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಸ್ಟೀಮ್ ಇಂಜಿನ್ ಅಂತ ಹೇಳಿ ಕರಿತೀವಲ್ವಾ? ಆ ಇಂಜಿನ್ ಗಳೆಲ್ಲ ಓಡ್ತಿದ್ದಂತಹದ್ದು ಬೆಂಕಿಯಲ್ಲಿ. ನಿಜಾನ? ಆ ಬೆಂಕಿಗೆ ಅಷ್ಟು ದೊಡ್ಡ ಟ್ರೈನ್ ಅನ್ನು ಮುಂದೆ ತಳ್ಳಲಿಕ್ಕೆ ಶಕ್ತಿ ಇರ್ಬೋದೇನೋ, ಆದ್ರೆ ನಿಮ್ಮ ಶರೀರದಲ್ಲಿರುವಂತಹ ಈ ಆತ್ಮ, ನೀವಾಗಿರುವಂತಹ ಈ ಆತ್ಮವನ್ನ ಬಂಧಿಸಿಡುವಂತಹ ಶಕ್ತಿ ಇಲ್ಲ. ಈ ಕರೆಂಟ್ಗೆ ದೊಡ್ಡ ಟ್ರೈನ್, ಈಗೆಲ್ಲ ಟ್ರೈನ್ಗಳು ಎಲೆಕ್ಟ್ರಿಕಲ್ ಓಡುವಂತಹದ್ದು. ಎಲೆಕ್ಟ್ರಿಕಲ್ ಏನ್ ಓಡುತ್ತೆ ಟ್ರೈನು, ಟನ್ ಗಟ್ಲೆ ಇರುತ್ತೆ ಪ್ರಿಯರೇ. ಗೂಡ್ಸ್ ಟ್ರೈನ್ ಎಸ್ಪೆಷಲಿ ಸುಮಾರು 60 ಬೋಗಿ 70 ಕಂಪಾರ್ಟ್ಮೆಂಟ್ಗಳು ಇರುತ್ತೆ. ಅದೆಲ್ಲವನ್ನೂ ಸಹ ಬೇಕಾದ್ರೂ ಆ ಒಂದ್ ಇಂಜಿನ್ ಕರೆಂಟ್ ಅಲ್ಲಿ ಓಡ್ತಿದ್ಯಲ್ವಾ, ಆ ಒಂದ್ ಇಂಜಿನ್ ಮುಂದೆ ತಗೊಂಡು ಹೋಗುತ್ತೆ. ಆದ್ರೆ ಈ ಆತ್ಮವನ್ನ ಬಂಧಿಸಿಡುವಂತಹ ಶಕ್ತಿ ಆ ಕರೆಂಟ್ಗೆ ಇರೋದಿಲ್ಲ. ಯಾರಾದ್ರೂ ಕರೆಂಟ್ ಶಾಕ್ ಹೊಡೆದು ಮರಣ ಹೊಂದಿದ್ರು ಸಹ ಈ ಶರೀರವನ್ನು ಮಾತ್ರ ಬಂಧಿಸಲ್ಲೇ ಇಟ್ಕೊಂಡಿರುತ್ತೆ. ಆತ್ಮ ಆ ಶರೀರವನ್ನು ಬಿಟ್ಟು ಹೊರಟೋಗುತ್ತೆ. ಅಂದ್ರೆ ಈ ಆತ್ಮವನ್ನು ಬಂಧಿಸಿಡುವಂತಹ ಶಕ್ತಿ ಬೆಂಕಿಗಿಲ್ಲ, ಕರೆಂಟ್ಗಿಲ್ಲ, ನೀರಿಗೂ ಇಲ್ಲ. 3 ಮುಖ್ಯ ಶಕ್ತಿಗಳಾಗಿರುವಂತಹ ಈ ಮೂರಕ್ಕೂ ಆತ್ಮವನ್ನ ಬಂಧಿಸಿರುವಂತಹ ಶಕ್ತಿ ಇಲ್ಲ. ಇದನ್ನ ನಾವು ಭಾಗ 1ರಲ್ಲಿ ಮಾತಾಡ್ಕೊಂಡಿದ್ವಿ. ಹೌದಾ? ಭಾಗ 1 ನೀವು ಕೇಳಲಿಲ್ಲ ಅಂತ ಹೇಳಿದ್ರೆ, ಸಂದೇಶ ಆದ ನಂತರ ಸೆಮಿನಾರ್ ಅಲ್ಲಿ ಮೋಸ್ಟ್ಲಿ ಲಾಸ್ಟ್ ಡೇ ಅನ್ಸುತ್ತೆ, ಲಾಸ್ಟ್ ಬಟ್ 1 ಡೇ 4th ಡೇ ಮೆಸೇಜ್ ಅನ್ನು ಒಂದ್ಸರಿ ಕೇಳಿ ನೋಡಿ. 3rd ಡೇ ಮೆಸೇಜ್ ಅನ್ನು ಒಂದ್ಸರಿ ಕೇಳಿ ನೋಡಿ. ಓಕೆ, ಈಗ 2ನೇ ಭಾಗದಲ್ಲಿ ಏನು ಆಲೋಚನೆ ಮಾಡ್ತಿದೀವಿ? 2ನೇ ಭಾಗದ ಟೈಟಲ್ ಅನ್ನ ಬರ್ಕೊಳ್ಳಿ, ನಮ್ಮ ಆತ್ಮ ಎಷ್ಟು ಬೆಲೆಯುಳ್ಳದ್ದು ಅಂತ ಹೇಳಿ ಬರ್ಕೊಳ್ಳಿ. ಮನುಷ್ಯನ ಆತ್ಮ ಅಥವಾ ನಮ್ಮ ಆತ್ಮ ಎಷ್ಟು ಬೆಲೆಯುಳ್ಳದ್ದು? ನಿಮ್ಗೇನನ್ಸುತ್ತೆ, ಎಷ್ಟು ಬೆಲೆಯುಳ್ಳದ್ದು ನಮ್ಮ ಆತ್ಮ? ಈಗಾಗ್ಲೇ ಸಾಕಷ್ಟು ಸರಿ ಮಾತಾಡ್ಕೊಂಡಿದ್ವಿ. ನಾವು
ನಮ್ಮ ವಸ್ತು ಅಂತ ಹೇಳಿದಾಗ ವಸ್ತುವನ್ನ ಪ್ರೀತಿ ಮಾಡುವಂತಹ ರೀತಿ ಬೇರೆ. ನಿಜಾನ? ನಾವು ನಮ್ಮ ವಸ್ತು ಅಂತ ಹೇಳಿ ಒಂದು ವಸ್ತುವನ್ನ ಅನ್ಕೊಂಡಾಗ ಆ ವಸ್ತುವನ್ನ ಪ್ರೀತಿ ಮಾಡುವಂತಹ ರೀತಿ ಬೇರೆ. ಹೊರಗಡೆ ನಾನು ಈ ಉದಾಹರಣೆಯನ್ನು ಸಾಕಷ್ಟು ಸರಿ ಈಗಾಗ್ಲೇ ಕೊಟ್ಟಿದ್ದೀನಿ. ಮರ ಬಿದ್ದೋಯ್ತು ಅಂತ ಅನ್ಕೊಡಿ ಹೊರಗಡೆ. ಒಂದಷ್ಟು ಕಾರ್ಗಳು ಅಪ್ಪಚ್ಚಿ ಆಗಿದೆ ಅಥವಾ ಗ್ಲಾಸ್ ಎಲ್ಲ ಒಡೆದೋಗಿದೆ ಅಂತ ಅನ್ಕೊಡಿ. ನಿಮ್ಮ ಕಾರಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಆ ಮರ ಬಿದ್ದಿರುವಂತ ಸನ್ನಿವೇಶವನ್ನು ನೋಡುವಂತಹ ರೀತಿ ಬೇರೆ. ಅದೇ ನಿಮ್ಮ ಕಾರಲ್ಲಿ ಇದ್ರೆ ಆಗ ನೀವು ಆ ಸನ್ನಿವೇಶವನ್ನ ನೋಡುವಂತಹ ರೀತಿ ಬೇರೆ. ಆಗ ನಿಮ್ಮ ಮನಸ್ಸಿಗೆ ಆಗುವಂತಹ ಆ ತಳಮಳ ಬೇರೆ. ಹೊರಗಡೆ ಮರ ಬಿದ್ದಿದೆ, ನಿಮ್ಮ ಕಾರು ನಿಲ್ಸಿ ಬಂದಿದ್ದೀರಾ ಅಂತ ಹೇಳಿದ್ರೆ ಆ ಮರ ಒಂದ್ ವೇಳೆ ನಿಮ್ಮ ಕಾರ್ ಮೇಲೂ ಬಿದ್ದಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದಿದ್ರೆ ನೀವು ಅದನ್ನು ನೋಡುವಂತಹ ರೀತಿ ಬೇರೆ, ನೀವು ಓಡ್ ಹೋಗುವಂತಹ ರೀತಿ ಬೇರೆ, ನೀವು ಟೆನ್ಷನ್ ತಗೊಳ್ಳುವಂತಹ ರೀತಿ ಬೇರೆ. ನಿಜಾನ? ಹೌದಾ? ಯಾಕಂದ್ರೆ ಅದು ನಿಮ್ದು, ನೀವು ಹಣವನ್ನ ಕೊಟ್ಟು ಸಂಪಾದನೆ ಮಾಡಿರುವಂತಹದ್ದು. ಹೌದಾ? ಹಾಗೆ ತುಂಬಾ ಜನ ತಾವು ಕಟ್ಟಿರುವಂತಹ ಈ ಮನೆ ಕಟ್ಟಿರ್ತಾರೆ, ನಾರ್ಮಲ್ ಆಗಿ ಅವರನ್ನ ನೋಡಿ ಒಂದ್ಸಲ ಬಾಡಿಗೆ ಅನ್ಕೊಳ್ಳಿ. ಆಗ ಅವರ ಮನೆ ಬಗ್ಗೆ ಎಕ್ಸ್ಟ್ರಾ ಕಾಳಜಿ ತಗೋತಾರೆ. ನಿಜಾನ? ಬಾಡಿಗೆ ಮನೆಯಲ್ಲಿ ಏನಾದ್ರು ಏನ್ ಹೋದ್ರು ಮನೆ ಎಲ್ಲಾದ್ರೂ ರಿನೋವೇಷನ್ ಬಂದ್ರು ಸಹ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಲ್ಲ. ಯಾಕಂದ್ರೆ ಯಾವತ್ತಿದ್ರು ಸಹ ಇದು ಬೇರೆಯವ್ರದಲ್ವಾ, ಯಾವತ್ತಿದ್ರು ಸಹ ನಾವ್ ಇದನ್ನ ಬಿಟ್ಟು ಹೋಗ್ಬೇಕಲ್ವಾ ಅನ್ನುವಂತ ಒಪಿನಿಯನ್ ಸಾಧಾರಣವಾಗಿರುತ್ತೆ. ಹೌದಾ? ಹ್ಮ್ ಅದೇ ಈ ಸ್ವಂತ ಮನೆಯನ್ನು ನಾವು ಖರೀದಿ ಮಾಡಿದೀವಿ ಅಥವಾ ನಾವು ಕಟ್ಟಿದೀವಿ ಅಂದ್ರೆ ಆ ಮನೆಗೆ ಇವ್ರು ತಗೊಳ್ಳುವಂತಹ ಕಾಳಜಿ ಬೇರೆ. ಒಂದು ಚಿಕ್ಕ ಕ್ರಾಕ್ ಆಗೋ ಹಂಗಿಲ್ಲ, ಓಡೋಗಿ ಸಿಮೆಂಟ್ ಹಾಕಿಸ್ತಾರೆ. ಒಂದು ಚಿಕ್ಕದಾಗಿ ಮೇಲೆ ಎಲ್ಲಾದ್ರೂ ನೀರ್ ಸೋರೋ ಹಂಗಿಲ್ಲ, ಓಡೋಗಿ ಅದನ್ನ ರಿನೋವೇಟ್ ಮಾಡಿಸ್ತಾರೆ, ರಿಪೇರ್ ಮಾಡಿಸ್ತಾರೆ. ಹೌದಾ? ಹಾಗಾದ್ರೆ ನೀವು ನಿಮ್ಮ ಮನೆ ಅಂತ ಹೇಳಿದಾಗ ನೀವು ಅದಕ್ಕೆ ತೋರಿಸುವಂತಹ ಕಾಳಜಿ, ನೀವು ಅದಕ್ಕೆ ತಗೊಳ್ಳುವಂತಹ ಕೇರ್ ಬೇರೆ. ನಿಮ್ಮದು ಅಂತ ನೀವು ಅನ್ಕೊಂಡಾಗ ಒಂದು ವಸ್ತುವನ್ನ ನೀವು ಅದಕ್ಕೆ ತುಂಬಾ ಕಾಳಜಿ ತೋರಿಸ್ತೀರಾ, ತುಂಬಾ ಪ್ರೀತಿ ಮಾಡ್ತೀರಾ ಅದನ್ನ. ಅದು ನಾರ್ಮಲ್ ಆಗಿ ಬೇರೆಯವರ ವಸ್ತುಗಳು ಅಂದಾಗ ಅಷ್ಟಾಗಿ ಅದನ್ನು ನೋಡ್ಕೊಳ್ಳೋದಿಲ್ವೇನೋ. ಹೌದಲ್ವಾ? ಓಕೆ. ಇದಿಷ್ಟನ್ನ ನಿಮ್ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಹೇಳಿರುವಂತಹ ಇಷ್ಟು ಬೇರೆ. ಯಾವ್ದ್ಯಾವ್ದು? ಕಾರ್ ಬಗ್ಗೆ ಹೇಳ್ದೆ, ಮನೆ ಬಗ್ಗೆ ಹೇಳ್ದೆ, ಇದಿಷ್ಟು ಬೇರೆ. ಇದೆಲ್ಲ ನೀವು ಖರೀದಿ ಮಾಡಿರುವಂತಹದ್ದು, ನೀವು ಖರೀದಿ ಮಾಡ್ಕೊಂಡು ಬಂದಿರುವಂತಹದ್ದು. ನಿಮ್ಮ ಶರೀರದಲ್ಲಿ ಒಂದು ಅವಯವ ಅಲ್ಲ ಮನೆ ಅನ್ನುವಂತಹದ್ದು. ಅದನ್ನು ನೀವು ಖರೀದಿ ಮಾಡಿರುವಂತಹದ್ದು, ನೀವು ಕಟ್ಟಿಸಿರುವಂತಹದ್ದು. ನೀವು ಬೇರೆ, ನಿಮ್ಮ ಮನೆ ಬೇರೆ. ಹೌದಾ? ನೀವು ಬೇರೆ, ನಿಮ್ಮ ಕಾರ್ ಬೇರೆ. ಅದನ್ನ ನೀವು ಖರೀದಿ ಮಾಡ್ಕೊಂಡು ಬಂದಿದ್ದೀರಾ ಅಷ್ಟೇ. ಇಷ್ಟಕ್ಕೂ ನೀವು ಖರೀದಿ ಮಾಡಿರುವಂತಹ ವಸ್ತುವಿನ ಮೇಲೆ ನಿಮಗೆ ಅಷ್ಟೊಂದು ಪ್ರೀತಿ ಇದೆಯಲ್ವಾ, ನಿಮ್ಮದ್ದು ಅಂತ ಅನ್ಕೊಂಡಾಗ ನೀವು ಖರೀದಿ ಮಾಡಿರುವಂತಹ ವಸ್ತು ಮೇಲೆ ಅಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ ಒಂದ್ಸರಿ ಯೋಚನೆ ಮಾಡಿ ನೋಡಿ ಪ್ರಿಯರೇ. ದೇವರು ಪ್ರಾರಂಭದಲ್ಲಿ ಆದಾಮನನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಒಂದು ಆತ್ಮ, ಇವಾಗ್ಲೂ ಸಹ ದೇವರ ಆತ್ಮನೇ, ಆದ್ರೆ ಆದಾಮನನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಏನಾಯ್ತು ಅಂತ ಹೇಳಿ ಯೋಚನೆ ಮಾಡ್ತೀವಿ. ದೇವರು ಅಂದ್ರೆ ಯಾರು? ಆತ್ಮಸ್ವರೂಪಿ ಅಂತ ಹೇಳಿ ಓದ್ಕೊಳ್ತೀವಿ ನಾವು ದೇವರ ಬಗ್ಗೆ ಸತ್ಯವೇದದಲ್ಲಿ. ನಿಜಾನ? ದೇವರು ಆತ್ಮಸ್ವರೂಪಿ. ಓಕೆ. ಈ ಆತ್ಮಸ್ವರೂಪಿ ಪ್ರಪ್ರಥಮವಾಗಿ ಏನ್ ಮಾಡ್ತಾರಂತೆ ಗೊತ್ತಾ? ದೇವರು ಆದಾಮನನ್ನ ಹೇಗ್ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿ ನಾವು ಓದ್ಕೊಂಡಿದೀವಿ ಸತ್ಯವೇದದಲ್ಲಿ. ಆದಾಮನನ್ನ ದೇವರು ಹೇಗ್ ಸೃಷ್ಟಿ ಮಾಡ್ತಾರೆ? ಆದಿಕಾಂಡ 2ನೇ ಅಧ್ಯಾಯ, ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಆದಿಕಾಂಡ 2:7. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದ್ದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಏನರ್ಥ ಆಯ್ತು ನಮ್ಗೆ ವಚನದಲ್ಲಿ? ನೆನ್ಪಿಟ್ಕೊಳ್ಳಿ, ಆತ್ಮದ ಬಗ್ಗೆ ಆಲೋಚನೆ ಮಾಡ್ತಿದೀವಿ. ನಮ್ಮ ಆತ್ಮ ಎಷ್ಟು ಬೆಲೆಯುಳ್ಳಂತಹದ್ದು ಅನ್ನುವಂತಹ ಸಬ್ಜೆಕ್ಟ್ ನ ಆಲೋಚನೆ ಮಾಡಿ ನೋಡ್ತಿದೀವಿ. ಯಾವ್ದಲ್ವಾ? ಈಗಾಗ್ಲೇ ನೀವು ಖರೀದಿ ಮಾಡುವಂತಹ ವಸ್ತುಗಳ ಬಗ್ಗೆ ಮಾತಾಡಿದೀವಿ. ನೀವು ಖರೀದಿ ಮಾಡುವಂತಹ ವಸ್ತುಗಳು ನೀವು ಹಣವನ್ನ ಕೊಟ್ಟು ಸಂಪಾದನೆ ಮಾಡ್ಕೊಂಡು ಬಂದಿರುವಂತಹದ್ದಷ್ಟೇ. ಆದ್ರೆ ನೀವು ಖರೀದಿ ಮಾಡುವಂತಹ ವಸ್ತುಗಳನ್ನ ನನ್ನದು, ನಿಮ್ಮದು ಅಂತ ನೀವ್ ಯಾವಾಗ ಅನ್ಕೊಳ್ತಿರೋ ಅವಾಗ ನೀವು ಅದನ್ನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಮನೆಗೋಸ್ಕರ ಎಷ್ಟ್ ಬೇಕಾದ್ರೂ, ನೀವು ಖರೀದಿ ಮಾಡ್ಕೊಂಡು ಬಂದಿರುವಂತಹ ಮನೆಗೋಸ್ಕರ ಎಷ್ಟ್ ಬೇಕಾದ್ರೂ ಖರ್ಚು ಮಾಡ್ಲಿಕ್ಕೆ ರೆಡಿ. ನೀವು ಖರೀದಿ ಮಾಡ್ಕೊಂಡು ಬಂದಿರುವಂತಹ ಕಾರಿಗೋಸ್ಕರ ಎಷ್ಟ್ ಬೇಕಾದ್ರೂ ಖರ್ಚು ಮಾಡ್ಲಿಕ್ಕೆ ರೆಡಿ. ನಿಜಾನ? ಅದೇನಾದ್ರು ಪ್ರಾಬ್ಲಮ್ ಅಂದ್ರೆ ತಗೊಂಡೋಗಿ ಗ್ಯಾರೇಜ್ ಹಾಕಿ ಎಷ್ಟು ಹೇಳಿದ್ರು ಸಹ ಮೆಕ್ಯಾನಿಕ್ ಕೊಟ್ಟು ಬರ್ಲಿಕ್ಕೆ ರೆಡಿ. ಅದು ನೀವು ನಿಮ್ಮ ವಸ್ತುವನ್ನ ಪ್ರೀತಿ ಮಾಡುವಂತಹ ರೀತಿ. ಇಲ್ಲಿ ಪ್ರಾರಂಭದಲ್ಲಿ ದೇವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಪ್ರಪ್ರಥಮವಾಗಿ ಆದಾಮನನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಸೃಷ್ಟಿ ಮಾಡುವಂತಹ ಆ ಸನ್ನಿವೇಶವನ್ನ ಓದ್ಕೊಳ್ತಿದ್ದೀವಿ ಸತ್ಯವೇದದಿಂದ. ಏನಾಗಿತ್ತಂತೆ ಪ್ರಾರಂಭದಲ್ಲಿ? ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನ ನೆಲದ ಮಣ್ಣಿನಿಂದ ರೂಪಿಸಿ
ಅಂದ್ರೆ ಮಣ್ಣಿನಿಂದ ನಮ್ಮ ಶರೀರ ಏನಿದೆ, ಆದಾಮನ ಶರೀರ ಏನಿದೆ, ಆ ಶರೀರವನ್ನ ಮಾಡಿಟ್ಟು ಮಣ್ಣಿನಿಂದ ಅದಾದ್ಮೇಲೆ ಏನ್ ಮಾಡ್ತಾರಂತೆ, ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಜೀವಶ್ವಾಸವನ್ನ ಊದಿದನು. ಪ್ರಪ್ರಥಮವಾಗಿ ದೇವರ ಆತ್ಮದಲ್ಲಿರುವಂತಹ ಒಂದು ಭಾಗ ಹೊರಗಡೆ ಬಂದಂತಹ ದಿನ ಇದು. ಮನುಷ್ಯನ ಆತ್ಮಕ್ಕೆ ಡೇಟ್ ಆಫ್ ಬರ್ತ್ ಏನು ಅಂತ ಹೇಳಿ ಕೇಳಿದ್ರೆ ಇದೆ. ಅವತ್ತು ದೇವರು ಜೀವಶ್ವಾಸವನ್ನ ಊದ್ತಾರಲ್ವಾ ಆದಾಮನಿಗೆ, ಅವತ್ತು ಮಣ್ಣಿನಿಂದ ಶರೀರವನ್ನೆಲ್ಲ ಮಾಡಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಮುಂಚೆ ದೇವರು ಆ ಜೀವಶ್ವಾಸವನ್ನು ಊದುವುದಕ್ಕಿಂತ ಮುಂಚೆ ಆ ದೇವರು ಮಣ್ಣಿನಲ್ಲಿ ಮಾಡಿಟ್ಟಿದಾರಲ್ವಾ, ಅದರ ಹೆಸರು ಏನು ಅಂತ ಹೇಳಿ ಕೇಳಿದ್ರೆ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಶವ. ಯಾಕಂದ್ರೆ ಆತ್ಮ ಇಲ್ಲದೆ ಇರುವಂತಹ ದೇಹವನ್ನ ಶವ ಅಂತ ಹೇಳಿ ಕರಿತೀವಿ, ನಿಜನ? ದೇವ್ರು ಇನ್ನೂ ಆ ಜೀವಶ್ವಾಸವನ್ನ ಕೊಟ್ಟಿರ್ಲಿಲ್ವಲ್ಲ, ಅದಕ್ಕಿಂತ ಮುಂಚೆ ಆ ದೇವ್ರು ಮಾಡಿಟ್ಟಂತಹ ಆಕಾರ ಏನು ಅಂದ್ರೆ ಶವ. ಆ ಶವಕ್ಕೆ ಒಂದು ಆತ್ಮವನ್ನ ಕರುಣಿಸ್ತಾರೆ ದೇವ್ರು. ತನ್ನಲ್ಲಿರುವಂತಹ ಜೀವಶ್ವಾಸವನ್ನ ಆ ಮಾಡಿಟ್ಟಿರುವಂತಹ ಆಕಾರಕ್ಕೆ ಕಳಿಸ್ತಾರಲ್ವಾ. ಆ ಅದಾದ್ಮೇಲೆ ಏನಾಗ್ತಾನಂತೆ ಮನುಷ್ಯನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಬದುಕುವ ಪ್ರಾಣಿಯಾದನು. ಇಂಗ್ಲಿಷ್ ಅಲ್ಲಿ ಈ ಮಾತನ್ನ ಓದ್ಬೇಕಾದ್ರೆ ಆ ಕೊನೆಯಲ್ಲಿ ಬದುಕುವ ಪ್ರಾಣಿಯಾದನು ಅನ್ನುವಂತಹ ಜಾಗದಲ್ಲಿ ಹಿ ಬಿಕೇಮ್ ಅ ಲಿವಿಂಗ್ ಸೋಲ್ ಅನ್ನುವಂತಹ ಪದ ಕಾಣಿಸುತ್ತೆ ನಮಗೆ. ಅ ಲಿವಿಂಗ್ ಸೋಲ್. ಲಿವಿಂಗ್ ಸೋಲ್, ಬದುಕುವಂತಹ ಆತ್ಮ. ಇಂಗ್ಲಿಷ್ ಅಲ್ಲಿ ನಾವು ಓದಿದಾಗ ಈ ಸಂದೇಶವನ್ನ ನೆನ್ಪಿಟ್ಕೊಳ್ಳಿ. ಈ ಸಂದೇಶದುದ್ದಕ್ಕೂ ಸಹ ಕೆಲವು ರೆಫರೆನ್ಸ್ ಅನ್ನ ನಾವು ಇಂಗ್ಲಿಷ್ ಅಲ್ಲಿ ಮತ್ತೆ ಮತ್ತೆ ನೋಡಿ ರಿಟರ್ನ್ ಬರ್ಬೇಕಾಗತ್ತೆ. ಯಾಕೆ? ನಾವ್ ಕನ್ನಡದಲ್ಲಿ ಪ್ರಾಣ, ಆತ್ಮ, ಪ್ರಾಣ, ಮನಸ್ಸು ಅಂತ ಎಲ್ಲಿ ಬಹಳಷ್ಟು ಸರಿ ಪದಗಳು ಕಾಣಿಸ್ತಿರುತ್ತೋ, ಮೋಸ್ಟ್ಲಿ ಅದು ಇಂಗ್ಲಿಷ್ ಅಲ್ಲಿ ಸೋಲ್ ಅಥವಾ ಒರಿಜಿನಲ್ ಟ್ರಾನ್ಸ್ಲೇಷನ್ ಗಳು ಏನಿದೆ ಅಥವಾ ಒರಿಜಿನಲ್ ಟೆಕ್ಸ್ಟ್ ಏನಿದೆ ಅದರಲ್ಲಿ ಸೋಲ್, ಆತ್ಮ ಅನ್ನುವಂತಹ ಪದ ಬಳಕೆ ಆಗಿದೆ. ಕನ್ನಡದಲ್ಲಿ ಅದನ್ನ ಅನುವಾದ ಮಾಡ್ಬೇಕಾದ್ರೆ ಮನಸ್ಸು ಅಂತ ಚೇಂಜ್ ಮಾಡಿದ್ದಾರೆ, ಪ್ರಾಣ ಅಂತ ಹೇಳಿ ಚೇಂಜ್ ಮಾಡಿದ್ದಾರೆ. ಓಕೆ, ಇಲ್ಲೂ ಅಷ್ಟೇ ಬದುಕುವ ಪ್ರಾಣಿ ಅಂತ ಹೇಳಿ ಚೇಂಜ್ ಮಾಡಿದ್ದಾರೆ. ಆದ್ರೆ ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಇರುವಂತಹದ್ದು ಲಿವಿಂಗ್ ಸೋಲ್. ದೇವರಿಂದ ಯಾವಾಗ ಆ ಆಕಾರಕ್ಕೆ ಜೀವಶ್ವಾಸ ಅನ್ನುವಂತಹದ್ದು ಹೋಯ್ತು, ಅವಾಗ ಆ ಆಕಾರ ಏನಾಯ್ತಂತೆ, ಬದುಕುವ ಪ್ರಾಣಿ ಅಥವಾ ಬದುಕುವ ಆತ್ಮ. ನಿಜನ? ಇವಾಗ್ವರ್ಗು ಏನೇನ್ ಅರ್ಥ ಆಯ್ತು ನಮಗೆ? ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ಓಕೆ, ಪೂರ್ತಿಯಾಗಿ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ಇಷ್ಟೊತ್ತಿಗೂ ನಾವು ಆಲೋಚನೆ ಮಾಡಿರುವಂತಹದ್ದು ಪ್ರಪ್ರಥಮವಾಗಿ ದೇವರು ಆತ್ಮಸ್ವರೂಪಿ ಅಂತ ಏನಿದ್ದಾರೆ, ಆ ಆತ್ಮಸ್ವರೂಪದಿಂದ ಪ್ರಪ್ರಥಮವಾಗಿರುವಂತಹ ಒಂದು ಭಾಗ, ಜೀವಶ್ವಾಸ ಅನ್ನುವಂತಹ ಭಾಗ ಹೊರಗಡೆ ಬಂದು ಒಂದು ಬದುಕುವಂತಹ ಆತ್ಮವಾಗಿ ಬದಲಾದಂತಹ ದಿನ. ನಿಜನ? ಅದನ್ನ ಮಾತಾಡ್ಕೊಂಡಿದ್ದೀವಿ ಇವಾಗವರೆಗೂ. ಇಷ್ಟಕ್ಕೂ ಈ ಆದಾಮನಲ್ಲಿ ಬಂತಲ್ವಾ, ಆ ಆದಾಮನಲ್ಲಿಗೆ ಬಂದ ತಕ್ಷಣ ಅದೇನಾಗತ್ತೆ, ಇಷ್ಟಕ್ಕೂ ಅದು ಆದಾಮನ ಆದಾಮನ ಹತ್ರ ಬಂದಿದ ತಕ್ಷಣ ಆದಾಮನ ಹತ್ರ ಆತ್ಮ ಅಲ್ವಾ ಅದು? ಹೌದು. ಯಾಕೆ? ಬದುಕುವ ಆತ್ಮ. ನಾವ್ ಇಲ್ಲಿ ಪದವನ್ನ ಓದ್ಕೊಳ್ತಿದೀವಲ್ವಾ, ಬದುಕುವ ಪ್ರಾಣಿ ಬದಲು ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಏನಿದೆ ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ. ಬದುಕುವ ಆತ್ಮ, ಆತ್ಮವಾಯ್ತದು. ಜೀವಶ್ವಾಸ ದೇವರಿಂದ ಯಾವಾಗ ಬಂತೋ ಅದು ಆತ್ಮವಾಯಿತು ಅಂತ ಹೇಳಿ ಅಲ್ವಾ ನಾವು ಮಾತಾಡ್ಕೊಳ್ತಿರುವಂತಹದ್ದು. ಇವಾಗ್ಲಿಂದ ದೇವರು ತನ್ನ ಭಾಗದಿಂದ ಒಂದು ಭಾಗವನ್ನ ತೆಗೆದು ಆದಾಮನಿಗೆ ಕೊಟ್ಟಿದ್ದಾರೆ ಅಲ್ವಾ. ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ತಾನು ಆತ್ಮಸ್ವರೂಪಿ, ತನ್ನ ಆತ್ಮಸ್ವರೂಪದಿಂದ ಒಂದು ಜೀವಾಂಶವನ್ನು ತೆಗೆದು ಆದಾಮನಲ್ಲಿಟ್ಟಿದ್ದಾರೆ. ಆದಾಮನಲ್ಲಿಟ್ಟ ಮೇಲೆ ಅದು ಆದಾಮನದ್ದು. ಅದನ್ನ ಜೀವಾತ್ಮ ಅಂತ ನೀವು ಕರಿಬಹುದು. ಇನ್ನೂ ನಮಗ್ ಸ್ಪಷ್ಟವಾಗಿ ಅರ್ಥ ಆಗುವಂತ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ದೇವರ ಹತ್ರ ಆತ್ಮ ಇರೋವರೆಗೂ ಅದು ದೇವರ ಆತ್ಮ. ನಿಜನಾ? ದೇವರ ಆತ್ಮ. ಓಕೆ, ಈಗ ಆ ಆತ್ಮವನ್ನ ದೇವರು ಯಾವಾಗ ತೆಗೆದು ಆದಾಮನಲ್ಲಿ ಇಡ್ತಾರೋ ಅದು ಆದಾಮನ ಆತ್ಮ. ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಜೀವಾತ್ಮ, ದೇವರ ಆತ್ಮದಿಂದ ಡಿವೈಡ್ ಆಗಿರುವಂತಹ ಆತ್ಮ ಏನು ಆದಾಮನಿಗೆ ಕೊಟ್ಟ ನಂತರ ಜೀವಾತ್ಮ, ಜೀವಿಸುವಂತಹ ಆತ್ಮ. ಅದಕ್ಕೆ ನಾವಿಲ್ಲಿ ಓದ್ಕೊಳ್ತೀವಿ ಲಿವಿಂಗ್ ಸೋಲ್, ಜೀವಾತ್ಮ. ಹೌದಾ? ಆದ್ರೆ ನೀವು ಒಂದ್ಸಾರಿ ಯೋಚನೆ ಮಾಡಿ ನೋಡಿ ಪ್ರಿಯರೇ, ದೇವರಿಂದ ಬಂದಿರುವಂತಹ ಆತ್ಮ ದೇವರು ಆದಾಮನಲ್ಲಿ ಇಟ್ಟರೂ ಸಹ ಆ ಆತ್ಮನ ಮೇಲೆ ದೇವರಿಗೆ ಎಷ್ಟು ಪ್ರೀತಿ ಇರುತ್ತೆ ಹೇಳಿ. ದೇವರಿಂದ ಬಂದಿರುವಂತಹ ಒಂದು ಅಂಶ ಆದಾಮನಲ್ಲಿರುವಂತಹದ್ದು. ಈಗ ಆದಾಮನು ಬದುಕಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಈಗ ಆದಾಮನಲ್ಲಿರುವಂತಹದ್ದು ದೇವರಿಂದ ಬಂದಿರುವಂತಹ ಒಂದು ಭಾಗ. ಓಕೆ, ಈಗ ಈ ದೇವರಿಂದ ಬಂದಿರುವಂತಹ ಒಂದು ಭಾಗದ ಮೇಲೆ ದೇವರಲ್ಲಿರುವಂತಹ ಈ ಆತ್ಮಕ್ಕೆ, ದೇವರಾಗಿರುವಂತಹ ಈ ಆತ್ಮಕ್ಕೆ ಎಷ್ಟು ಅಟ್ರಾಕ್ಷನ್ ಇರಬೇಕು ನೀವು ಯೋಚನೆ ಮಾಡಿ ನೋಡಿ. ಕರುಳು ಸಂಬಂಧ ಕೇಳಿದೀವ ಇದನ್ನ? ಕರುಳ ಬಂಧ, ಕರುಳ ಸಂಬಂಧ, ಈ ಪದವನ್ನು ಕೇಳಿದೀವ ಇಲ್ವಾ? ಬೇಗ ಹೇಳ್ಬೇಕು.
ಕೇಳಿದ್ದೀವಿ. ಯಾರ್ಯಾರ ಮಧ್ಯ ಇರುತ್ತೆ ಇದು? ತಾಯಿ ತಾಯಿ ಮಕ್ಕಳು ತಾಯಿ ಮಕ್ಕಳ ಮಧ್ಯೆ ಇರುತ್ತೆ. ಓಕೆ, ಒಂದು ವಿಚಾರವನ್ನ ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ ಪ್ರಿಯರೇ. ತಾಯಿ ಎಷ್ಟು ಜನ ಮಕ್ಕಳನ್ನ ಕರ್ಕೊಂಡು ಬಂದು ಸಾಕಿದ್ರು ಸಹ, ತಾಯಿ ತುಂಬಾ ದಯಾಳುವಾಗಿದ್ರು ಸಹ, ತಾನು ಯಾವುದೇ ರೀತಿಯಾಗಿರುವಂತಹ ಪಕ್ಷಪಾತ ಮಾಡದೆ ತಾನು ಬೆಳೆಸ್ತಿರುವಂತಹ ಎಲ್ಲಾ ಮಕ್ಕಳು, ಉದಾಹರಣೆಗೆ ತಾಯಿಗೆ ಒಬ್ಬ ಮಗು ಇದ್ದಾನೆ ಅಂತ ಅನ್ಕೊಳ್ಳಿ. ಆ ಒಬ್ಬ ಮಗುವಿನ ಜೊತೆ ತಾಯಿ ಇನ್ನೊಂದು 10 ಜನ ಅನಾಥ ಮಕ್ಕಳನ್ನ ತಗೊಂಡ್ ಬಂದು ಮನೆಯಲ್ಲಿ ಸಾಕೊಳ್ತಿದ್ದಾಳೆ. ಓಕೆ, 11 ಜನ ಮಕ್ಕಳಿದ್ದಾರೆ ಇವಾಗ ಟೋಟಲ್ ಆಗಿ. ಒಬ್ಬನು ತನಗೆ ತಾನು ಹೆತ್ತಿರುವಂತಹ ಮಗು, ಇನ್ನು 10 ಜನ ಅನಾಥ ಮಕ್ಕಳನ್ನ ತಗೊಂಡ್ ಬಂದು ಸಾಕೊಳ್ತಿದ್ದಾಳೆ. ಓಕೆ, ಎಲ್ಲರನ್ನ ನಾನು ಒಂದೇ ತರ ಪ್ರೀತಿ ಮಾಡ್ಬೇಕು ಅಂತ ಆ ತಾಯಿ ಅನ್ಕೊಳ್ತಾಳೆ. ನನ್ನ ಮಗುವನ್ನು ಒಂದೇ ತರ ನೋಡ್ಬೇಕು, ಆ ಮಕ್ಕಳನ್ನು ಸಹ, ಬೇರೆ ಉಳಿದ ಮಕ್ಕಳನ್ನು ಸಹ ಒಂದೇ ತರ ನೋಡ್ಬೇಕು ಅಂತ ತಾಯಿ ಅನ್ಕೊಳ್ತಾಳೆ. ಓಕೆ, ತನ್ನ ಮನಸ್ಸಿನಲ್ಲಿ. ನೆಕ್ಸ್ಟ್, ಎಲ್ಲರನ್ನು ಒಂದೇ ತರ ಪ್ರೀತಿ ಮಾಡ್ಬೇಕು, ಎಲ್ಲರನ್ನು ಒಂದೇ ತರ ನೋಡ್ಕೋಬೇಕು. ಈ ತರ ಎಷ್ಟ್ ಅನ್ಕೊಂಡ್ರು ಆ ತಾಯಿ, ಎಲ್ಲರನ್ನು ಒಂದೇ ತರ ಪ್ರೀತಿ ಮಾಡ್ಬೋದೇನೋ, ಈ ಉಳಿದಂತ 10 ಜನ ಮಕ್ಕಳಿದಾರಲ್ವಾ, ಆ 10 ಜನ ಮಕ್ಕಳಿಗೆ ಏನಾದ್ರೂ ಬಾಧೆ ಆದ್ರೆ ಈ ತಾಯಿಗೂ ನೋವಾಗತ್ತೆ. ಓಕೆ, ನೋವಾಗತ್ತೆ. ಆದ್ರೆ ಈ ಒಬ್ಬನಿಗೆ ಬಾಧೆ ಆದ್ರೆ, ತಾನು ಹೆತ್ತಿರುವಂತಹ ಮಗು ಏನಿದಾನೆ ಆ ಒಬ್ಬನಿಗೆ ಬಾಧೆ ಆದ್ರೆ ತಾಯಿಗೆ ಒಂದು ರೀತಿಯಾಗಿರುವಂತಹ ವಿಶೇಷವಾಗಿರುವಂತಹ ನೋವಾಗತ್ತೆ. ನಿಜಾನ ಅಲ್ವಾ? ಹೇಳ್ಬೇಕು. ನಿಜ. ನಿಜಾನ? ಯಾಕೆಂದ್ರೆ ಈ 10 ಜನ ಮಕ್ಕಳಿಗೆ ಏನಾದ್ರೂ ಬಾಧೆ ಆದ್ರೆ, ಅಥವಾ ಅವ್ರಿಗೆ ಹುಷಾರಿಲ್ಲ ಅಂತ ಅನ್ಕೊಳ್ಳಿ, 10 ಜನ ಮಕ್ಕಳಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಅನ್ಕೊಳ್ಳಿ. ಆ 10 ಜನ ಮಕ್ಕಳಲ್ಲಿ ಯಾರಿಗಾದ್ರೂ ಒಬ್ರಿಗೆ ಹುಷಾರಿಲ್ಲದೆ ಅವ್ರಿಗೆ ನೋವಾಗ್ತಿದೆ, ಬಾಧೆ ಆಗ್ತಿದೆ ಅಂದಾಗೂ ತಾಯಿ ಕಣ್ಣಲ್ಲಿ ನೀರ್ ಬರುತ್ತೆ. ಅವಾಗ್ಲೂ ತಾಯಿ ತಗೊಂಡು ಹಾಸ್ಪಿಟಲ್ ತೋರಿಸ್ತಾಳೆ. ಇದೆಲ್ಲ ಮಾಡಿದ್ರು ಸಹ ಅವ್ರಿಗೇನಾದ್ರೂ ಆದ್ರೆ ತಾಯಿಗೂ ಬಾಧೆ ಆಗುತ್ತೆ, ನೋವಾಗತ್ತೆ. ಈ ನೋವಿಗೆ ಮೀರಿರುವಂತಹದ್ದು ಈ ಒಬ್ಬನಿಗೆ ಏನಾದ್ರೂ ಆದ್ರೆ ಆಗತ್ತಲ್ವಾ ತಾಯಿಗೆ ನೋವು. ಆಗ ಆ ಒಬ್ಬನಿಗೆ ನೋವಾದಾಗ ಈ ತಾಯಿಗೆ ಆಗುವಂತಹ ನೋವು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಅದು ವಿವರಿಸಲಿಕ್ಕೆ ಆಗದೇ ಇರುವಂತಹದ್ದು. ಅದನ್ನೇ ನಾವು ಕರುಳ ಸಂಬಂಧ ಅಂತ ಹೇಳಿ ಕರಿತೀವಿ. ನಮ್ಗೆ ಅರ್ಥ ಆಗುವಂತಹ ಭಾಷೆ ಕರುಳ ಬಂಧ, ಕರುಳ ಸಂಬಂಧ. ನಿಜಾನ? ಸಾಕಷ್ಟು ಜನ ಮಾತಾಡ್ತಿರ್ತಾರೆ, ನನ್ ಕರುಳು ಚುರುಕಂತು ಅಂತ ಹೇಳಿ. ಕೇಳಿದೀವ ಈ ಪದವನ್ನೆಲ್ಲ ಕೇಳಿದೀವ? ಅದೊಂದು ರೀತಿಯಾಗಿರುವಂತಹ ಕನೆಕ್ಷನ್ ಗೊತ್ತಾ ನಮಗೆ? ಇಷ್ಟಕ್ಕೂ ತಾನು ಹೆತ್ತಿರುವಂತಹ ಮಕ್ಕಳು ವಿದೇಶದಲ್ಲಿದ್ರೂ ಸಹ, ಆ ವಿದೇಶದಲ್ಲಿರುವಂತಹ ಮಕ್ಕಳಿಗೆ ಕೆಲವೊಂದು ಸಾರಿ ಹಾನಿ ಆಗ್ತಿರ್ಬೇಕು ಅನ್ನುವಂತಹ ಸನ್ನಿವೇಶ ಬಂದಾಗ, ಇಲ್ಲಿರುವಂತಹ ತಾಯಿಗೆ ಯಾಕೋ ಫೋನ್ ಮಾಡ್ಬೇಕು ಅಂತ ಅನ್ನಿಸಿರುವಂತಹ ಸಾಕಷ್ಟು ಘಟನೆಗಳಿದೆ ಗೊತ್ತಾ ನಮಗೆ? ಗೊತ್ತಾ? ಇಷ್ಟಕ್ಕೂ ಬೆಳಿಗ್ಗೆ ಹೇಳ್ತಾರೆ ಮಕ್ಳು ಕಾಲ್ ಮಾಡಿ, ಅಮ್ಮ ರಾತ್ರಿ ಈ ತರ ದೊಡ್ಡ ಅನಾಹುತ ನಡೆದೋಯ್ತು ಅಂತ. ತಾಯಿ ಏನ್ ಹೇಳ್ತಾಳೆ ಗೊತ್ತಾ ಬೆಳಿಗ್ಗೆ? ನನಗ್ ರಾತ್ರಿ ಯಾಕೋ ಅನ್ನಿಸ್ತು ನಾನ್ ಕಾಲ್ ಮಾಡ್ಬೇಕು ನನ್ ಮಕ್ಕಳಿಗೆ ಅಂತ ಹೇಳಿ. ಮಾಡ್ಬೇಕು ಅಂತ ಅನ್ನಿಸ್ತು ಅಂದ್ರೆ, ನಿಮ್ ಮಕ್ಳಿಗೆ ಏನಾದ್ರು ಅನಾಹುತ ಆಗ್ತಿದ್ರೆ ಅವ್ರು ಬೇರೆ ದೇಶದಲ್ಲಿದ್ರು ನಿಮ್ಗೆ ಅರ್ಥ ಆಗತ್ತಾ? ನಿಮ್ಗೇನೋ ಒಂದ್ ಸ್ವಲ್ಪ ಅವ್ರ ಜೊತೆ ಮಾತಾಡ್ಬೇಕು ಅದು ಇದು ಅಂತ ಏನಾದ್ರು ಅನ್ಸುತ್ತೆ? ದೇವ್ರಿಟ್ಟಿರುವಂತ ಕನೆಕ್ಷನ್ ಪ್ರಿಯರೇ, ಹೌದಾ? ನೀವು ಹೆತ್ತಿರುವಂತಹ ಮಕ್ಕಳಿಗೂ ನಿಮಗೂ, ತಾಯಿಯಾಗಿರುವಂತಹ ನಿಮಗೂ, ನೀವು ಹೆತ್ತಂತಹ ತಾಯಿಯಾಗಿರುವಂತಹ ನಿಮಗೂ ಆ ಕನೆಕ್ಷನ್ ಇದೆಯಲ್ವಾ? ಈ ಕನೆಕ್ಷನ್ ಅನ್ನ ದೇವ್ರೆ ಇಟ್ಟಿರುವಂತಹದ್ದು. ಯಾಕೆ? ಆ ಕನೆಕ್ಷನ್ ಒಂದ್ ವೇಳೆ ಇಟ್ಟಿಲ್ಲ ಅಂತ ಅನ್ಕೊಳ್ಳಿ, ಇಷ್ಟಕ್ಕೂ ಪ್ರಪಂಚದಲ್ಲಿ ಮಕ್ಕಳನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ತಂದೆ ತಾಯಿಂದೆ. ಸ್ವಲ್ಪ ಜನ ತುಂಬಾ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿ ಅಂತ ನಮ್ಮೆಲ್ಲರಿಗೂ ಗೊತ್ತು. ದೇವ್ರ ಆ ಕರುಳ ಬಂಧವನ್ನ, ಕರುಳ ಸಂಬಂಧವನ್ನು ಸಹ ಹಿಡದೆ ಹೋಗಿದ್ರೆ ಬಹುಶಃ ಯಾರು ತಮ್ಮ ಮಕ್ಕಳನ್ನ ನೋಡ್ಕೊಳ್ತಾನೆ ಇರ್ಲಿಲ್ವೇನೋ. ನಿಜನಾ ಇಲ್ವಾ? ಇವಾಗ ನೀಟಾಗಿ ಎತ್ತ ಆಡಿಸ್ತಿದ್ದಾರೆ, ಎಲ್ಲೂ ಏಟಾಗದಂತೆ ಚಿಕ್ಕ ಮಗು ಇರ್ಬೇಕಾದ್ರೆ ನೋಡ್ಕೊಳ್ತಿದ್ದಾರೆ, ಇದೆಲ್ಲ ಮಾಡ್ತಿದ್ದಾರೆ ಅಂದ್ರೆ ದೇವ್ರಿಟ್ಟಿರುವಂತಹ ಕರುಳ ಸಂಬಂಧ. ಹೌದಾ? ನಿಮ್ ಮಕ್ಕಳಿಗೆ ನೋವಾಗ್ಬೇಕಾದ್ರೆ ನಿಮ್ಗೆ ಅವ್ರು ಹೇಳಿಲ್ಲ ಅಂತ ಹೇಳಿದ್ರು ನಿಮ್ಗೆ ಗೊತ್ತಾಗೋಗುತ್ತೆ ಕೆಲವೊಂದ್ ಸಾರಿ. ಹೌದಲ್ವಾ? ಕರುಳ ಸಂಬಂಧ. ಯಾಕೆ? ಒಂದೇ ಪದಾರ್ಥವನ್ನ ಹಂಚ್ಕೊಂಡಿರುವಂತವ್ರಲ್ವಾ ನೀವಿಬ್ರು ಸಹ. ನೀವು ತಾಯಿಯಾಗಿರುವಂತಹ ನೀವು, ನಿಮ್ಮ ಮಕ್ಕಳು ಇಬ್ಬರೂ ಸಹ ಒಂದೇ ಪದಾರ್ಥವನ್ನ ಹಂಚ್ಕೊಂಡಿರುವಂತಹವ್ರಲ್ವಾ? 9 ತಿಂಗಳು ನಿಮ್ಮ ತುಂಬಾ ಸನ್ನಿಹಿತವಾಗಿ ನಿಮ್ ಜೊತೆ ಇದ್ದಂತವ್ರಲ್ವಾ ಅವರು, ನಿಮ್ಮ ಗರ್ಭದಲ್ಲಿ. 9 ಮಂತ್ಸ್, 9 ತಿಂಗಳು, ಪ್ರತಿ ಕ್ಷಣನೂ ಪ್ರತಿ ದಿನವೂ ಸಹ ನಿಮ್ಮ ಮಕ್ಕಳು ನಿಮ್ಮ ಪದಾರ್ಥವನ್ನ, ನಿಮ್ಮ ಗರ್ಭವನ್ನ ಅಂಟಿಕೊಂಡು, ನಿಮ್ಮ ಶರೀರವನ್ನ ಅಂಟ್ಕೊಂಡಿದ್ದಂತವ್ರಲ್ವಾ ಮಗುವಾಗಿದ್ದಾಗ. ಹೌದಾ? ಅದಕ್ಕೋಸ್ಕರ ಅವರಿಗೂ ನಿಮಗೂ ಇರುವಂತಹ ಸಂಬಂಧ, ಆ ಬಂಧ, ಅದ್ ಮಕ್ಕಳಿಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ತಾಯಿ ಮಾತ್ರ ಗೊತ್ತಿರುತ್ತೆ ಅಲ್ವಾ? ವಿಶೇಷವಾಗಿರುವಂತಹ ಬಾಧೆ. ಯಾಕೆ? 9 ತಿಂಗಳು ಒಂದೇ ಪದಾರ್ಥವನ್ನ ಹಂಚ್ಕೊಂಡಿರೋದಕ್ಕೆ, 9 ತಿಂಗಳು ಒಂದೇ ಜಾಗದಲ್ಲಿ ಇದ್ದಿದ್ದಕ್ಕೆ, ನಿಮ್ಮ ಗರ್ಭದಲ್ಲೇ ನಿಮ್ಮ ಮಗು ಇದ್ದಿದ್ದಕ್ಕೆ, ನಿಮ್ಮ ಗರ್ಭದಲ್ಲಿ ನಿಮ್ಮ ಶರೀರವನ್ನ ಅತಿ ಹೆಚ್ಚಾಗಿ ಅಂಟಿಕೊಂಡು ಹತ್ತಿರದಲ್ಲಿ ಇದ್ದಿದ್ದಕ್ಕೆ. ನಿಜಾನ?
ಆ ಪ್ರೀತಿ ಹುಟ್ಟಿರುವಂತಹದ್ದು. ಹೌದಲ್ವಾ? ಈಗ ಯೋಚನೆ ಮಾಡಿ ನೋಡೋಣ ದೇವ್ರ ಬಗ್ಗೆ. ಹ್ಮ್ ದೇವ್ರು ಸಹ ಪ್ರಾರಂಭದಲ್ಲಿ ಮನುಷ್ಯನಿಗೆ ಒಂದು ಆತ್ಮವನ್ನ ಕೊಡ್ತಿದ್ದಾರೆ. ಈ ಆತ್ಮ ಎಷ್ಟು ವರ್ಷದಿಂದ ದೇವರಲ್ಲಿ ಈ ಆತ್ಮನೇ ದೇವ್ರು ಅಂತ ನಾವು ಮಾತಾಡ್ಕೊಂಡಿದೀವಲ್ವಾ ಇಷ್ಟಕ್ಕೂ. ದೇವರು ಪ್ರಾರಂಭದಲ್ಲಿ, ಇವಾಗ್ಲೂ ಸಹ ದೇವರು ಆತ್ಮ ಸ್ವರೂಪಿ. ಆದ್ರೆ ಆದಾಮನನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ದೇವರ ಆ ಸ್ವರೂಪ ಹೇಗಿತ್ತು ಅಂತ ಹೇಳಿ ಯೋಚನೆ ಮಾಡ್ತಿದ್ದೇವೆ. ಆತ್ಮವಾಗಿರುವಂತಹ ದೇವರು ಪ್ರಾರಂಭದಲ್ಲಿ ತನ್ನಲ್ಲಿರುವಂತಹ ಒಂದು ಭಾಗವನ್ನ ತೆಗೆದು ಆದಾಮನಲ್ಲಿ ಇಡ್ತಾರೆ. ನಿಜನಾ? ಆಮೇಲೆ ಅಲ್ವಾ ಅದು ಜೀವಾತ್ಮವಾಗಿ ಬದಲಾಗುವಂತಹದ್ದು. ಆ ಜೀವಾತ್ಮವಾಗಿ ಬದಲಾದ್ರೂ ಸಹ, ಮನುಷ್ಯನಿಗೆ ಕೊಟ್ಟ ನಂತರ ಅದು ಮನುಷ್ಯನ ಆತ್ಮವಾಗಿ ಬದಲಾದ್ರೂ ಸಹ, ಆ ಅಂಶ ಎಲ್ಲಿದ್ದಂತಹದ್ದು? ಹ್ಮ್ ಇಷ್ಟು ದೇವರಲ್ಲಿ ಕೋಟಿ ವರ್ಷಗಳು ಆದಾಮನಿಗೆ ಕೊಡುವುದಕ್ಕಿಂತ ಮುಂಚೆ ಆ ಆತ್ಮ ಎಲ್ಲಿದ್ದಂತಹದ್ದು ಹೇಳಿ? ಆ ಪದಾರ್ಥ ಎಲ್ಲಿದ್ದಂತಹದ್ದು? ದೇವರ ಬಳಿಯಲ್ಲಿದ್ದಂಥದ್ದು. ಹ್ಮ್ ದೇವರೇ. ಆ ಆತ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವರಲ್ಲಿ ಒಂದು ಭಾಗ. ದೇವರು ಆತ್ಮ ಸ್ವರೂಪಿ ಅಂತ ಏನ್ ಮಾತಾಡ್ಕೊಳ್ತೀವಲ್ವಾ, ಆದಾಮನಿಗೆ ದೇವರು ಆ ಆತ್ಮವನ್ನ ಕೊಡುವುದಕ್ಕಿಂತ ಮುಂಚೆ, ತನ್ನ ಜೀವಶ್ವಾಸವನ್ನ ಕೊಡುವುದಕ್ಕಿಂತ ಮುಂಚೆ, ಆ ಆತ್ಮ ದೇವರಲ್ಲಿ ಒಂದು ಭಾಗ. ಇದು ನಮ್ಗೆ ಅರ್ಥ ಆದ್ರೆ, ಇವಾಗ ನಮ್ಗೆ ಅರ್ಥ ಆಗತ್ತೆ. ನಾವ್ ಇಷ್ಟೊತ್ತು ಮಾತಾಡ್ಕೊಂಡಿದ್ವಲ್ವಾ ಉದಾಹರಣೆಗಳು. ನಮ್ಮದ್ದು ಅಂತ ಒಂದು ವಸ್ತುವನ್ನ ನಾನ್ ಕೊಟ್ರೆ ನಮ್ಗೆ ತುಂಬಾ ಬಾಧೆ ಆಗುತ್ತೆ ಅದಕ್ಕೆ ಹಾನಿ ಆದ್ರೆ. ಯಾರಾದ್ರೂ ನೀವು ತಗೊಂಡಿರುವಂತ ಕಾರ್ ಮೇಲೆ ಸುಯ್ ಅಂತ ಸ್ಕ್ರಾಚ್ ಮಾಡ್ಬಿಟ್ಟು ಹೋದ್ರು ಅಂತ ಅನ್ಕೊಳ್ಳಿ. ಹ್ಮ್ ಕೋಪ ಬರುತ್ತಾ ನಿಮ್ಗೆ? ಹ, ಇನ್ನ EMI ಕಟ್ಟಿಲ್ಲ ನಾನು, ಮೊನ್ನೆ ತಾನೇ ತಗೊಂಡ್ ಬಂದಿದ್ದೀನಿ, ಅದು ಇದು ಅಂತ ಹೇಳಿ ಕತೆ ಹೇಳ್ತೀರಾ? ಹ, ನೀವು ಬರೀ ಹಣವನ್ನ ಕೊಟ್ಟು ಕೊಂಡ್ಕೊಂಡ್ ಬಂದಿದ್ದೀರಾ. ನಿಮ್ಮ ಯಾವುದೇ ಪದಾರ್ಥ ಆ ಕಾರ್ ಅಲ್ಲ, ಅಲ್ವಾ? ಆ ಕಾರನ್ನ ಸೆಪರೇಟ್, ಆ ಕಾರ್ ಒಂದು ಇಂಡಿಪೆಂಡೆಂಟ್ ಎಂಟಿಟಿ. ಅದನ್ನ ನೀವು ತಗೊಂಡು ಬಂದಿದ್ದೀರಾ. ನಿಜನಾ? ಯಾರಾದ್ರೂ ಚಿಕ್ಕದಾಗಿ ಸ್ಕ್ರಾಚ್ ಮಾಡಿದ್ರೆ ಅಷ್ಟೊಂದು ಕೋಪ ಬರ್ತಿರ್ಬೇಕಾದ್ರೆ, ದೇವರು ಸೆಪರೇಟ್ ಅಲ್ಲ. ನಾವು ದೇವರು ಸೆಪರೇಟ್ ಅಲ್ಲ. ನಾವೆಲ್ಲರೂ ಸಹ ದೇವರಲ್ಲಿ ಒಂದು ಕಾಲದಲ್ಲಿ ಒಂದು ಭಾಗ. ಆದಾಮನು ದೇವರಲ್ಲಿ ಒಂದು ಭಾಗ ಒಂದು ಕಾಲದಲ್ಲಿ. ಆ ತಾಯಿ ಹೇಗೆ 9 ತಿಂಗಳು ತನ್ನ ಜೊತೆಯಲ್ಲಿ, ತನ್ನ ಅತ್ಯಂತ ಸನ್ನಿಹಿತವಾಗಿದ್ದಂತಹ ಮಗನನ್ನ ಮತ್ತೆ ಹೆತ್ತ ನಂತರ ಎಷ್ಟು ಪ್ರೀತಿ ಇರುತ್ತೋ ಆ ತಾಯಿಗೆ ಮಗನ ಮೇಲೆ, ಹೇಗಾದ್ರೂ ಮಾಡಿ ನೋವಾಗ್ದಂಗ್ ನೋಡ್ಕೋಬೇಕು, ಹೇಗಾದ್ರೂ ಮಾಡಿ ಬಾಧೆ ಆಗ್ದಂಗ್ ನೋಡ್ಕೋಬೇಕು, ಹೇಗಾದ್ರೂ ಮಾಡಿ ಕಾಪಾಡ್ಕೋಬೇಕು ಅನ್ನುವಂತ ಎಷ್ಟು ಪ್ರೀತಿ ಇರುತ್ತೋ, ಅದಕ್ಕೆ ಕೋಟಿ ಪಟ್ಟಷ್ಟು ಪ್ರೀತಿ ಇರುತ್ತೆ. ಯಾಕೆ? ನೀವು ನಿಮ್ಮ ತಾಯಿ ಗರ್ಭದಲ್ಲಿದ್ದದ್ದು 9 ತಿಂಗಳು. ನಿಜನಾ? ಆಂಬಿಲಿಕಲ್ ಕಾರ್ಡ್. ಇಷ್ಟಕ್ಕೂ ತಾಯಿ ಆಹಾರ ತಿನ್ಬೇಕಾದ್ರೆ ತಾಯಿಯ ತಿಂದಂತ ಆಹಾರವನ್ನ ಮಗುವಿಗೆ ಸೇರಿಸುವಂತಹ ಹಲವಾರು ಆರ್ಗ್ಯಾನ್ಗಳಿರುತ್ತೆ ಮಗು ಗರ್ಭದಲ್ಲಿರೋವರೆಗೂ ಸಹ, ಅಲ್ವಾ? ಇದೆಲ್ಲ ಕನೆಕ್ಷನ್ ಅಷ್ಟೊಂದು ದೃಢವಾಗಿ ಏರ್ಪಟ್ಟಿದೆ 9 ತಿಂಗಳಲ್ಲಿ. ಇನ್ನೊಂದು ದೇಶದಲ್ಲಿದ್ರು ಆ ಮಗುವಿಗೆ ಏನಾದ್ರು ಹಾನಿ ಆದ್ರೆ ಆ ತಾಯಿಗೆ ಇಲ್ಲಿನಲ್ಲೇ ಗೊತ್ತಾಗತ್ತೆ, ಕರಳು ಚುರುಕನ್ನತ್ತೆ. ಇದೆಲ್ಲ ಇರ್ಬೇಕಾದ್ರೆ ಬರೀ 9 ಮಂತ್ಸ್ ಹಂಚ್ಕೊಂಡಿದ್ದಕ್ಕೆ ಒಂದೇ ಸ್ಥಳವನ್ನ, ನಿಮ್ಮ ಶರೀರದಲ್ಲೇ ನಿಮ್ಮ ಮಗು ಇದ್ದಿದ್ದಕ್ಕೆ ಬರೀ 9 ತಿಂಗಳು. ಅಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ ನಿಮ್ಮ ಮಗುವಿನ ಮೇಲೆ, ನನ್ನ ಮಗು ಅಂತ ನೀವ್ ಹೇಳ್ಕೊಳ್ತೀರ. ನನ್ನ ಮಗು, ನನಗ್ ಹೊಡೆದ್ರು ಅಷ್ಟೊಂದು ನೋವಾಗಲ್ವೇನೋ, ನನ್ ಮಗು ಹೊಡೆದ್ರೆ ನನಗ್ ನೋವಾಗತ್ತೆ ಅಂತಾರೆ ತಾಯಿ. ಹೌದಾ? ಬರೀ 9 ಮಂತ್ಸ್ ಆ ಬಂಧವನ್ನ ಹಂಚ್ಕೊಂಡಿದ್ದಕ್ಕೆ. ನಮ್ಮಲ್ಲಿರುವಂತಹ ಆತ್ಮ ಇದು ಒಂದು ಕಾಲದಲ್ಲಿ ದೇವರಲ್ಲಿದ್ದಂತಹ ಆತ್ಮ. ಇದು ಒಂದು ಕಾಲದಲ್ಲಿ ದೇವರ ಆತ್ಮ. ಇವತ್ತು ನಮಗ್ ಜೀವಾತ್ಮವಾಗಿ ಒದಗಿಸಲ್ಪಟ್ಟಿದೆ ಅಷ್ಟೇ. ಇದೊಂದು ಕಾಲದಲ್ಲಿ ದೇವರ ಆತ್ಮ. ನಿಜನಾ? ಎಷ್ಟು ಕೋಟಿ ವರ್ಷಗಳಿಂದ ಇತ್ತು ಈ ಆತ್ಮ ದೇವರಲ್ಲಿ? ಕೋಟ್ಯಾನು ಕೋಟಿ ವರ್ಷಗಳು. ಇರುವಾತನು ಅಂತ ಹೇಳಿ ಓದ್ಕೊಳ್ತೀವಲ್ವಾ ಹೆಸರು. ದೇವರಿಗಿರುವಂತ ಹೆಸರೇನು? ಇರುವಾತನು. ಕೋಟ್ಯಾನು ಕೋಟಿ ವರ್ಷಗಳಿಂದಲೂ ಸಹ ದೇವ್ರು ಇರುವಂತವ್ರು. ನೆನ್ನೆ ಮೊನ್ನೆ ಹುಟ್ಟಿದಂತವ್ರು ಅಲ್ಲ ಅಲ್ವಾ ದೇವ್ರು. ಹ್ಮ್ ಈ ಕೋಟ್ಯಾನು ಕೋಟಿ ವರ್ಷಗಳಿಂದ ಇದ್ದಂತಹ ಈ ನಮ್ಮಲ್ಲಿರುವಂತಹ ಆತ್ಮ ದೇವರಲ್ಲಿ ಒಂದು ಭಾಗವಾಗಿತ್ತಲ್ವಾ? ಆ ಭಾಗವನ್ನ ಫಸ್ಟ್ ಟೈಮ್ ಡಿವೈಡ್ ಮಾಡುವಂತ ಕಾರ್ಯಕ್ರಮನೇ ಈ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಒಂದು ಶರೀರವನ್ನ ಮಾಡಿ ಶರೀರದಲ್ಲಿ ಜೀವಶ್ವಾಸವನ್ನ ಊದ್ತಾರೆ. ಅದಾದ ನಂತರ ಮನುಷ್ಯನು ಲಿವಿಂಗ್ ಸೋಲ್, ಬದುಕುವ ಆತ್ಮವಾಗಿ ಮಾರ್ಪಡ್ತಾನೆ. ಅದನ್ನೇ ಜೀವಾತ್ಮ ಅಂತ ಹೇಳಿ ಕರೆಯಲ್ಪಡ್ತದೆ. ಈಗ ಈ ಆತ್ಮದ ಮೇಲೆ ದೇವರಿಗೆ ಎಷ್ಟು ಪ್ರೀತಿ ಇರುತ್ತೆ ನೀವು ಯೋಚನೆ ಮಾಡಿ ನೋಡಿ. ಕರುಳ ಸಂಬಂಧ ಅನ್ನುವಂತ ಹೆಸರಲ್ಲಿ ತಾಯಿಗೆ ಮಗುವಿನ ಮೇಲೆ ಅಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ, ವಿಚಿತ್ರವಾಗಿರುವಂತಹ ಬಾಧೆ ಆಗ್ಬೇಕಾದ್ರೆ ತಾಯಿಗೆ, ಆ ಆತ್ಮಕ್ಕೇನಾದ್ರೂ ಕ್ಷಮಿಸಿ ಆ ಮಗುವಿಗೆ ಏನಾದ್ರೂ ಹಾನಿ ಆಗ್ಬೇಕಾದ್ರೆ, ಇನ್ನು ದೇವರಲ್ಲಿ ಇರುವಂತಹ ಆತ್ಮ ದೇವರೇ ಹೊರಗಡೆ ತಗೊಂಡು ಅದನ್ನ ಮನುಷ್ಯರಲ್ಲಿ ಇಟ್ಟ ನಂತರ, ಆ ಮನುಷ್ಯರು ತನಗ್ ಸಿಕ್ಕದೆ ಪ್ರತಿನಿತ್ಯವೂ ಸಹ ಒಂದಷ್ಟು ಜನ ನರಕಕ್ಕೆ ಹೋಗ್ತಿದ್ದಾರೆ ಅಂತ ಅನ್ಕೊಳ್ಳಿ. ಹೇಗಾಗ್ಬೋದು ಅಂತ ನೀವ್ ಯೋಚನೆ ಮಾಡಿ ನೋಡಿ. ನಿಮ್ಮ ಮಗುಗೆ ಯಾರಾದ್ರೂ ರಸ್ತೆಲಿ ಜೋರಾಗಿ ಚಾಟಿಯಲ್ಲಿ ಹೊಡಿತಿದ್ದಾರೆ ಅಂತ ಅನ್ಕೊಳ್ಳಿ. ಏನಾಗತ್ ನಿಮ್ ಮನಸ್ಸು? ಓಡೋಗ್ತೀರ ಹಿಡ್ಕೊಂಡ್ಲಿಕ್ಕೆ. ನನಗೇಟಾದ್ರೂ ಪರವಾಗಿಲ್ಲ ಅಂತ ಹೇಳಿ ನಿಮ್ ಮಗುವನ್ನ ಪೂರ್ತಿಯಾಗಿ ಕವರ್ ಮಾಡ್ತೀರ? ಮಾಡ್ತೀರಾ? ಅದೇ ಅಲ್ವಾ ಇಲ್ಲಿ ನಡೆಯುವಂತಹದ್ದು. ನಿಮ್ಗೆ ಎಷ್ಟು ನೋವಾಗುತ್ತೋ
ನೀವು 9 ತಿಂಗಳು ಆ ಬಂಧವನ್ನ ಒಂದೇ ನಿಮ್ಮ ಶರೀರದಲ್ಲೇ ನಿಮ್ಮ ಮಗು ಇದ್ದಿದ್ದಕ್ಕೆ ಆ 9 ತಿಂಗಳುಗಳ ಕಾಲ ನಿಮ್ಗೆ ಕರುಳ ಸಂಬಂಧ ಅನ್ನುವಂತಹದ್ದು ಏನ್ ಏರ್ಪಟ್ಟಿದೆ, ಆ ಬಂಧನೇ ಅಷ್ಟೊಂದು ಜೋರಾಗಿ ಎಳೀತಿದೆ ನಿಮ್ಮನ್ನ ಅಂತ ಹೇಳಿದ್ರೆ, ಇನ್ನು ಕೋಟ್ಯಾನು ಕೋಟಿ ವರ್ಷಗಳು ನಮ್ಮಲ್ಲಿರುವಂತ ಆತ್ಮ ದೇವರಲ್ಲಿ ಇದ್ದಂತಹದ್ದು ಪ್ರಿಯರೇ. ನಾವ್ ನಾಳೆ ನರಕಕ್ಕೆ ಹೋದ್ವಿ ಅಂತ ಅನ್ಕೊಳ್ಳಿ, ನಾವ್ ನಾಳೆ ಪಾತಾಳಕ್ಕೆ ಹೋದ್ವಿ ಅಂತ ಅನ್ಕೊಳ್ಳಿ, ಅಲ್ಲಿ ಬಾಧೆ ನಮಗಾಗುವುದಕ್ಕಿಂತ ಕೋಟಿ ಪಟ್ಟಷ್ಟು ಬಾಧೆ ದೇವರಿಗೆ ಆಗ್ತಿರುವಂತಹದ್ದು. ಯಾಕಂದ್ರೆ ದೇವ್ರು ನಮ್ಮನ್ನೆಲ್ಲ ನೋಡ್ತಿದಾರಲ್ವಾ. ಯಾಕಂದ್ರೆ ಯಾವ ಆತ್ಮ ನರಕಕ್ಕೆ ಹೋಗುತ್ತೆ ಅಂತ ದೇವ್ರಿಗೆ ನೀಟಾಗಿ ಗೊತ್ತಾಗ್ತಿದೆ. ನಾವು ಬದುಕುವಂತ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತಲ್ವಾ. ಹ ನೀಟಾಗಿ ಗೊತ್ತಾಗೋಗ್ತಿದೆ ದೇವರಿಗೆ. ಹ ಅನ್ಯಾಯವಾಗಿ ಹೊರಟೋಗ್ತಾನಲ್ವಾ ನರಕಕ್ಕೆ ನನ್ನ ಮಗ. ನನ್ನ ಅಂಶವನ್ನ ತೆಗೆದಿಟ್ಟಿದ್ದೀನಲ್ವಾ ನನ್ನ ಮಗನಲ್ಲಿ. ದೇವರಿಗೂ ನಮಗೂ ಇರುವಂತಹ ಬಂಧದ ಮುಂದೆ ತಾಯಿಗೆ ಮಕ್ಕಳಿಗೆ ಇರುವಂತಹ ಕರುಳ ಸಂಬಂಧ ಏನೇನು ಅಲ್ಲ. ನಿಜನಾ ಅಲ್ವಾ? ದೇವರಿಗೂ ಮನುಷ್ಯರಿಗೂ ದೇವಾತ್ಮವನ್ನ ಹೊಂದಿರುವಂತಹ ನಾವು ಜೀವಾತ್ಮವಾಗಿ ಹೊಂದಿದೀವಲ್ವಾ, ದೇವರಿಗೂ ನಮಗೂ ಇರುವಂತಹ ಬಂಧದ ಮುಂದೆ ತಾಯಿಗೆ ಮಕ್ಕಳಿಗಿರುವಂತಹ ಆ ಕರುಳ ಸಂಬಂಧ ಏನೇನು ಅಲ್ಲ. ಬರೀ 9 months ಇಂದ ಏರ್ಪಟ್ಟಿರುವಂತಹ ಸಂಬಂಧ ತಾಯಿ ಮಕ್ಕಳದ್ದು. ದೇವರಿಗೂ ಮತ್ತೆ ಮನುಷ್ಯರಲ್ಲಿರುವಂತಹ ಈ ಆತ್ಮಕ್ಕೂ ಏರ್ಪಟ್ಟಿರುವಂತಹ ಈ ಬಂಧ ಕೋಟ್ಯಾನು ಕೋಟಿ ವರ್ಷಗಳದ್ದು. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಇದೆರಡು ಅಟ್ರಾಕ್ಟ್ ಆಗ್ಬೇಕು. ನಾವು ಬೇರ್ಪಟ್ಟಿದ್ರು ಸಹ ನಮ್ಮ ಆತ್ಮ ಅನ್ನುವಂತಹದ್ದು, ನಮ್ಮಲ್ಲಿರುವಂತಹ ಸಾರಾಂಶ ಅನ್ನುವಂತಹದ್ದು ದೇವರಿಂದ ಬೇರ್ಪಟ್ಟು ನಮಗೆ ಇಂಡಿಪೆಂಡೆಂಟ್ ಆಗಿ ಇವಾಗ ಒದಗಿಸಲ್ಪಟ್ಟಿದ್ರು ಸಹ ಈ ಆತ್ಮ ಅನ್ನುವಂತಹದ್ದು ಎಳಿತಿರ್ಬೇಕು ಗೊತ್ತಾ ಮತ್ತೆ ದೇವ್ರ ಕಡೆ. ಯಾಕೆ? ಎರಡು ಒಂದೇ ಪದಾರ್ಥ ಅಲ್ವಾ, ಒಟ್ಟಿಗೆ ಬರ್ಲಿಕ್ಕೆ ಪ್ರಯಾಸ ಪಡ್ತಿರ್ಬೇಕಲ್ವಾ. ಇಷ್ಟಕ್ಕೂ ದೇವರು ನಮಗೆ ಆತ್ಮವನ್ನ ಕೊಟ್ಟಾಗ ದೇವರ ಎಕ್ಸ್ಪೆಕ್ಟೇಷನ್ ಏನ್ ಗೊತ್ತಾ? ನಾನು ನನ್ನ ಮಕ್ಕಳಿಗೆ ಒಂದು ಆತ್ಮವನ್ನ ಕೊಟ್ಟಿದ್ದೀನಿ, ಅದ್ ಯಾವಾಗ್ಲೂ ಸಹ ಮತ್ತೆ ಹತ್ರ ಬರ್ಲಿಕ್ಕೆ ಪ್ರಯಾಸ ಪಡ್ತಿರ್ಬೇಕು. ನನಗ್ ಮತ್ತೆ ಹತ್ರ ಆಗ್ಲಿಕ್ಕೆ, ವಾಪಸ್ ಬರ್ಲಿಕ್ಕೆ ನಾನು ಇವಾಗ ಡಿವೈಡ್ ಮಾಡಿ ಏನ್ ನನ್ನ ಮಕ್ಕಳಿಗೆ ಕೊಟ್ಟಿದ್ದೀನಿ, ನನ್ನಲ್ಲಿರುವಂತ ಒಂದಷ್ಟು ಪದಾರ್ಥವನ್ನ ತೆಗೆದು ನನ್ನ ಮಕ್ಕಳಲ್ಲಿ ಇಟ್ಟಿದ್ದೀನಿ. ನನ್ನ ಮಕ್ಕಳಲ್ಲಿರುವಂತಹ ಪದಾರ್ಥ ಮತ್ತೆ ನನ್ನ ಹತ್ರನೇ ಓಡ್ ಬರ್ಲಿಕ್ಕೆ ಪ್ರಯಾಸ ಪಡ್ತಿರ್ಬೇಕು. ಅದೇ ಅಲ್ವಾ ಎಕ್ಸ್ಪೆಕ್ಟೇಷನ್. ನಾವು ಸತ್ಯವೇದದಲ್ಲಿ ಒಂದಷ್ಟು ಮಾತುಗಳನ್ನು ಓದ್ಕೊಳ್ತೀವಿ, ಒಂದ್ಸರಿ ನೋಡೋಣ. 62ನೇ ಅಧ್ಯಾಯ ಕೀರ್ತನೆಗಳು. ಇದನ್ನ ಮತ್ತೆ ಇಂಗ್ಲಿಷ್ ಅಲ್ಲಿ ಓದ್ಬೇಕು. ನಾನು ಆಗ್ಲೇ ಹೇಳಿದ ಹಾಗೆ ಸಾಕಷ್ಟು ವಿಚಾರಗಳು ಆತ್ಮ ಅಂತ ಎಲ್ಲೆಲ್ಲಿ ಬಳಕೆ ಆಗಿದೆಯೋ ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ನಾವು ಮನಸ್ಸು, ಆ ಆತ್ಮವನ್ನ ಮನಸ್ಸು ಅಂತ ಬದಲು ಮಾಡಿದ್ದಾರೆ, ಆ ಆತ್ಮವನ್ನ ಪ್ರಾಣ ಅಂತ ಹೇಳಿ ಬದಲು ಮಾಡಿದ್ದಾರೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದ್ಸರಿ ನೋಡ್ಲಿಕ್ಕೆ ಪ್ರಯತ್ನ ಪಡೋಣ. ಕನ್ನಡದಲ್ಲಿ ಓದಿದ ನಂತರ ಓದಿ ಒಂದ್ಸರಿ ಯಾರಾದ್ರೂ. 62ನೇ ಅಧ್ಯಾಯ 1ನೇ ವಚನ. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆ ಆತನಿಂದಲೇ. ಆತನೇ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದ್ದರೂ ಬೀಳೇನು. ಹೌದಲ್ವಾ? ಇಲ್ಲಿ ನಮ್ಗೆ ಹಿಂಗ ಅರ್ಥ ಆಯ್ತು, ನನ್ನ ಮನಸ್ಸು ಅನ್ನುವಂಥದ್ದು ನಮಗ್ ಅರ್ಥ ಆಯ್ತು. ಕನ್ನಡದಲ್ಲಿ ನಮ್ಮ ಮನಸ್ಸು ಅನ್ನುವಂತಹ ಪದ ನಮಗ್ ಕಾಣಿಸ್ತು. ಇಂಗ್ಲಿಷ್ ಅಲ್ಲಿ ಏನಿದೆ ಒಂದ್ಸರಿ ಓದ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ತೀರಾ. ಇಲ್ಲ ಅರ್ಥ ಆಗಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ, ನಾನು ಆಮೇಲೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಏನಿದೆ ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಅಂತ ಹೇಳಿ. ಟ್ರೂಲಿ ಮೈ ಸೋಲ್ ಫೈಂಡ್ಸ್ ರೆಸ್ಟ್ ಇನ್ ಗಾಡ್. ಮತ್ತೆ ಇನ್ನೊಂದ್ಸರಿ ಓದ್ತಿದ್ದೀನಿ. ಟ್ರೂಲಿ ನಿಜವಾಗಿಯೂ ಸಹ ಮೈ ಸೋಲ್ ಫೈಂಡ್ಸ್ ರೆಸ್ಟ್ ಇನ್ ಗಾಡ್. ಮೈ ಸೋಲ್ ಅಂದ್ರೆ ನನ್ನ ಆತ್ಮಕ್ಕೆ ರೆಸ್ಟ್ ಅನ್ನುವಂತಹದ್ದು ಇಲ್ಲದೆ ದೇವರಲ್ಲಿ. ಯಾಕೆ? ಅಲ್ಲಿಂದ ಬಂದಿರುವಂತಹದ್ದಲ್ವಾ ಇದು ಎಕ್ಸ್ಪೆಕ್ಟೇಷನ್. ದೇವರ ಎಕ್ಸ್ಪೆಕ್ಟೇಷನ್ ಏನು? ನಮ್ಗೆ ಆತ್ಮವನ್ನು ಕೊಡುವುದಕ್ಕಿಂತ ಮುಂಚೆ ದೇವರ ಎಕ್ಸ್ಪೆಕ್ಟೇಷನ್ ಏನು? ನಾನು ನನ್ನ ಮಕ್ಕಳ ಆತ್ಮವನ್ನು ಇಟ್ಟರೂ ಸಹ ಆ ಆತ್ಮ ನನ್ನ ಹತ್ರನೇ ಬರ್ಲಿಕ್ಕೆ ಹತ್ರ ಬರ್ಲಿಕ್ಕೆ ಪ್ರಯಾಸ ಪಡ್ತಾನೆ ಇರತ್ತೆ. ಮ್ಯಾಗ್ನೆಟ್ ಅನ್ನ ನೀವು ಕಬ್ಬಿಣದ ಹತ್ರ ಎತ್ಕೊಂಡು ಹೋದ್ರೆ ಅದು ಒಂದಕ್ಕೊಂದು ಹತ್ತಿರ ತಗೊಳ್ಲಿಕ್ಕೆ ಪ್ರಯಾಸ ಪಡ್. ನೀವು ಮ್ಯಾಗ್ನೆಟ್ ಅನ್ನ ಇಲ್ಲಿ ಇಟ್ಟರು ಸಹ, ಎರಡು ಪದಾರ್ಥವನ್ನ ಪಕ್ಕ ಪಕ್ಕ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ, ಒಂದು ಚಿಕ್ಕ ಕಬ್ಬಿಣವನ್ನ ಅದ್ರ ಪಕ್ಕ ಚಿಕ್ಕ ಮ್ಯಾಗ್ನೆಟ್ ಅನ್ನ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ, ಎರಡೂ ಸಹ ಹತ್ರ ಬರ್ಲಿಕ್ಕೆ ಎಷ್ಟು ಪ್ರಯಾಸ ಪಡ್ತಿರುತ್ತೆ. ನಿಜಾನ? ಯಾಕೆಂದ್ರೆ ಈ ಎರಡು ಮಟೀರಿಯಲ್ ಇರುವಂತಹ ಪ್ರಾಪರ್ಟಿ ಒಂದೇ, ಅಟ್ರಾಕ್ಟ್ ಮಾಡ್ಕೊಳ್ಳುವಂತಹದ್ದು. ಕೆಮಿಕಲಿ ನೀವು ಕಾಂಪೌಂಡ್ ಗಳನ್ನ ನೋಡಿದ್ರೆ ಕಬ್ಬಿಣದಲ್ಲಿ, ಮ್ಯಾಗ್ನೆಟ್ ಅಲ್ಲಿ ಏನಕ್ಕೆ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಕಾಮನಾಲಿಟಿ, ಒಂದು ಕಾಮನ್ ಕಾಂಪೌಂಡ್ ಕಾಣುತ್ತೆ ಅದರಲ್ಲಿ. ಅದೆರಡೂ ಸಹ ಒಂದಕ್ಕೊಂದು ಹತ್ತಿರ ತಗೊಳ್ಲಿಕ್ಕೆ, ಎಳ್ಕೊಳ್ಲಿಕ್ಕೆ ಒಂದಕ್ಕೊಂದು ಕಾಯ್ತಿರುತ್ತೆ. ಹೌದಾ? ಹಂಗಿರುತ್ತೆ ನನ್ನ ಮಕ್ಕಳಿಗೆ ಆತ್ಮವನ್ನ ಕೊಟ್ಟ ನಂತರ. ಹಂಗಿರುತ್ತೆ ಪರಿಸ್ಥಿತಿ. ಏನು? ಸದಾ ಕಾಲ ನನ್ನ ಮಕ್ಕಳಲ್ಲಿ ಇಟ್ಟಿರುವಂತಹ ಆತ್ಮ ನನ್ನ ಹತ್ರ ಬರ್ಲಿಕ್ಕೆ ಮತ್ತೆ 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 ಪ್ರಯಾಸ ಪಡುತ್ತೆ. ಅದು ದೇವರ ಎಕ್ಸ್ಪೆಕ್ಟೇಷನ್ ನಮಗೆ ಆತ್ಮವನ್ನ ಕೊಡ್ಬೇಕಾದ್ರೆ. ನಿಜಾನ? ಅದೇ ಇಲ್ಲಿ ಹೇಳಿರುವಂತಹದ್ದು. ಇದು ಭಕ್ತರಿಗೆ ಮಾತ್ರ ಅನ್ನಿಸ್ತಾ ಇತ್ತಂತೆ. ಏನ್ ಅನ್ನಿಸ್ತಾ ಇತ್ತಂತೆ ಭಕ್ತರಿಗೆ? ಟ್ರೂಲಿ ಮೈ ಸೋಲ್ ಫೈಂಡ್ಸ್ ರೆಸ್ಟ್ ಇನ್ ಗಾಡ್. ಹಿಂಗ್ ಅನ್ನಿಸ್ತಿತ್ತಂತೆ ಭಕ್ತರಿಗೆ. ಅಂದ್ರೆ ನಿಜವಾಗಿಯೂ ನನ್ನ ಆತ್ಮಕ್ಕೆ ವಿಶ್ರಾಂತಿ ಸಿಕ್ಕುವಂತಹದ್ದು ದೇವರಲ್ಲಿ. ಮತ್ತೆ ನಾನು ದೇವ್ರ ಹತ್ರ ಹೋಗ್ತೀನಲ್ವಾ ಅವಾಗ್ಲೇ. ಯಾಕಂದ್ರೆ ಎರಡು ಮಟೀರಿಯಲ್ ಒಂದೇ, ಈ ಎರಡರಲ್ಲೂ ಇರುವಂತ ಸಿಮಿಲಾರಿಟೀಸ್ ಒಂದೇ.
ಈ ಎರಡರಲ್ಲೂ ಇರುವಂತಹ ಪ್ರಾಪರ್ಟೀಸ್ ಒಂದೇ. ನನ್ನ ಆತ್ಮನಲ್ಲೂ ದೇವರಲ್ಲೂ ಇರುವಂತಹ ಸಿಮಿಲಾರಿಟೀಸ್ ಒಂದೇ. ಯಾಕೆ? ಈ ಆತ್ಮ ಅನ್ನುವಂತಹದ್ದು ದೇವರಿಂದ ವಿಭಜಿಸಲ್ಪಟ್ಟಿರುವಂತಹದ್ದಲ್ವಾ? ದೇವರು ತನ್ನ ಅಂಶವನ್ನ ಇಟ್ಟು ಮಾಡಿರುವಂತಹದ್ದಲ್ವಾ ಈ ಆತ್ಮವನ್ನ. ನಿಜನಾ? ಭಕ್ತರಿಗೆ ಹಿಂಗ ಅನ್ನಿಸ್ತೈತೆ ಅಂತ ಯಾವಾಗಾದ್ರೂ ನಮಗ ಅನ್ಸುತ್ತಾ ಹಿಂಗೆ? ನಮಗ ಅನ್ಸಿಲ್ಲ ಅಂದ್ರೆ ನಮ್ಮ ಆತ್ಮ ಪೂರ್ತಿಯಾಗಿ ಕರಪ್ಟ್ ಆಗಿದೆ ಅಂತ ಅದರ ಅರ್ಥ. ಕರಪ್ಟ್ ಆಗಿದೆ ಅಂದ್ರೆ ಬೇರ್ಪಟ್ಟು ತುಂಬಾ ದೂರ ಆಗೋಗಿದೆ. ಮಟೀರಿಯಲ್ ಪ್ರಾಪರ್ಟೀಸ್ ಅದು ಇದೆಲ್ಲ ಚೇಂಜ್ ಆಗೋಗಿದೆ. ನಿಜನಾ? ಯಾಕೆ? ದೇವರಲ್ಲಿ ಇರ್ಬೇಕು. ದೇವರು ನಮಗ್ ಪ್ರಾರಂಭದಲ್ಲಿ ತನ್ನ ಆತ್ಮವನ್ನ ಕೊಟ್ಟಾಗ ದೇವರ ಆತ್ಮದಲ್ಲೂ ಜೀವಾತ್ಮ ನಮ್ಮ ಹತ್ರ ಏನಿದೆ ಆ ಆತ್ಮ ಆ ಆತ್ಮದಲ್ಲೂ ಇರುವಂತಹ ಪ್ರಾಪರ್ಟೀಸ್ ಒಂದೇ ಆಗಿತ್ತು ಪ್ರಾರಂಭದಲ್ಲಿ. ದೇವ್ರು ನಮಗೆ ಅದನ್ನ ಕೊಡ್ಬೇಕಾದ್ರೆ ಆದ್ರೆ ನಾವು ಹೇಗೆ ಅದನ್ನ ಮಾರ್ಪಡಿಸಿದೀವಿ ಆ ಆತ್ಮವನ್ನ ಅಂತ ಹೇಳಿದ್ರೆ, ಹೇಗ್ ಮಾರ್ಪಡಿಸಿದೀವಿ? ಹಿಂಗ್ ಮಾರ್ಪಡಿಸಿಟ್ಟಿದೀವಿ. ಮತ್ತೆ ನಾವ್ ಎಲ್ಲಿಂದ ಬಂದ್ವಿ ಅನ್ನುವಂಥದ್ದು ಮರ್ತ ಹೋಗಿದೆ. ಮತ್ತೆ ನಮಗೂ ದೇವ್ರಿಗೂ ಇರುವಂತಹ ಕರುಳ ಸಂಬಂಧ, ನಮಗ್ ಅರ್ಥ ಆಗುವಂತ ಭಾಷೆಯಲ್ಲಿ ಒಂದೇ ಮಟೀರಿಯಲ್ಗಳ ಮಧ್ಯೆ ಇರುವಂತ ಅಟ್ರಾಕ್ಷನ್ ಅದಿಲ್ಲ. ನಿಮ್ಗೆ ಅನ್ಸತ್ತ ಪ್ರಿಯರೇ, ನಿಮ್ ಮಕ್ಕಳು ತುಂಬಾ ದೂರ ಇದಾರೆ ಅಂತ ಅನ್ಕೊಳ್ಳಿ. ಎಲ್ಲಾದ್ರೂ ಅಮೆರಿಕಾದಲ್ಲೋ ಯುರೋಪ್ ಅಲ್ಲೋ ಇದಾರೆ ಅಂತ ಅನ್ಕೊಳ್ಳಿ. ನಿಮ್ಗೆ ಅನ್ಸತ್ತ ನಿಮ್ ಮಕ್ಕಳನ್ನ ನೋಡ್ಬೇಕು ಅನ್ಸತ್ತಾ? ಅನ್ಸತ್ತ? ಬೇಗ ಹೇಳಿ. ಅನ್ಸತ್ತ? ಅನ್ಸುತ್ತೆ. ಅವ್ರು ತುಂಬಾ ದೂರ ಇರ್ಬೇಕಾದ್ರೆ ಇವಾಗ್ಲೇ ನೋಡ್ಬೇಕು, ಯಾವಾಗ ಬರ್ತಾರೋ, ಏನ್ ಕಥೆನೋ, ಅಥವಾ ನಾನೇ ಹೋಗ್ಬೇಕು ಅಂತ ಅನ್ಸುತ್ತ? ಸಾಕಷ್ಟು ಜನ ಹೋಗಿ ಬರ್ತಾನೆ ಇರ್ತಾರೆ. ಮತ್ತೆ ಇನ್ನೊಂದು ದೇಶ ಅನ್ನುವಂತಹದ್ದು ತಲೆ ಕೆಡಿಸ್ಕೊಳ್ತಾರೆ. ಪಕ್ಕದ ಊರಿಗೆ ಹೋಗ್ ಬರ್ತಿರ್ತಾರೆ ಮಕ್ಕಳನ್ನ ನೋಡ್ಲಿಕ್ಕೆ. ಫ್ಲೈಟ್ ಚಾರ್ಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. 1.25 ಲಕ್ಷ ಆಗ್ತಿರುತ್ತೆ ಫ್ಲೈಟ್ ಚಾರ್ಜ್ ಒಂದೊಂದ್ಸಾರಿ. ಯುರೋಪ್ ಹೋಗ್ಬೇಕಾದ್ರೆ ಸುಮಾರು 75,000 ಆಗ್ತಿರುತ್ತೆ ಇಮಿಡಿಯೇಟ್ ಆಗಿ ಟಿಕೆಟ್ ಬುಕ್ ಮಾಡಿದ್ರೆ. ಆದ್ರೂ ಪರವಾಗಿಲ್ಲ, ನನ್ನ ಮಕ್ಕಳನ್ನ ನೋಡ್ಬೇಕು. ಯಾಕೆ? ಕರುಳ ಬಂದ ಎಳಿತಿದೆ. ನಿಜನಾ? ಯಾಕಂದ್ರೆ ನಿಮ್ಮಿಬ್ಬರಲ್ಲೂ ಇರುವಂತಹ ಮಟೀರಿಯಲ್ ಒಂದೇ. ನೀವು ಒಂದೇ ಮಟೀರಿಯಲ್ ಅನ್ನು ಹಂಚ್ಕೊಂಡಿದ್ದೀರಾ ಸುಮಾರು ತಿಂಗಳುಗಳು. ಅದಕ್ಕೋಸ್ಕರ ನಿಮ್ಮ ಮಕ್ಕಳ ಮೇಲೆ ಅಷ್ಟೊಂದು ಅಟ್ರಾಕ್ಷನ್ ಇದೆ ನಿಮಗೆ. ಹೌದಲ್ವಾ? ಇಲ್ಲೂ ದೇವರು ನಾವು ದೇವರಲ್ಲಿ ಇರ್ಬೇಕಾದ್ರೆ ಒಂದೇ ಮಟೀರಿಯಲ್ ನ ಹಂಚ್ಕೊಂಡಂತವ್ರಲ್ವಾ? ನಾವು ದೇವರಲ್ಲಿ ಇರ್ಬೇಕಾದ್ರೆ ಒಂದೇ ಪ್ರಾಪರ್ಟೀಸ್ ಅನ್ನ ಹೊಂದಿದ್ದಂತವ್ರಲ್ವಾ? ಕೋಟಿ ವರ್ಷಗಳು 9 ತಿಂಗಳಲ್ಲ. ದೇವರಿಗೂ ಅದಕ್ಕೆ ಆ ಕಡೆಯಿಂದ ಮಾತ್ರ ಯಾವಾಗ್ಲೂ ಸಹ ಪ್ರೆಷರ್ ಇದ್ದೇ ಇದೆ. ನನ್ನ ಮಕ್ಕಳ ಹತ್ರ ನಾನು ಇರ್ಬೇಕು, ನನ್ನ ಮಕ್ಕಳ ಹತ್ರ ನಾನು ಮಾತಾಡ್ಬೇಕು. ಯಾಕೆ? ಒಂದೇ ಮಟೀರಿಯಲ್. ನನ್ನಲ್ಲಿರುವಂತಹ ಅಂಶವನ್ನೇ ನಿಮಗ್ ಕೊಟ್ಟಿದ್ದೀನಿ ಅಂತಿದ್ದಾರೆ ದೇವ್ರು. ನನ್ನಲ್ಲಿರುವಂತಹದನ್ನೇ ಕೊಟ್ಟಿದ್ದೀನಿ, ಬೇರೆ ಏನು ಕೊಟ್ಟಿಲ್ಲ ನಿಮಗೆ. ನನ್ನಲ್ಲಿರುವಂತಹ ಒಂದು ಭಾಗವನ್ನು ತೆಗೆದು ನಿಮ್ಮಲ್ಲಿ ಇಟ್ಟಿದ್ದೀನಿ. ಅದಕ್ಕೋಸ್ಕರನೇ ಆ ಕಡೆಯಿಂದ ತುಂಬಾ ಅಟ್ರಾಕ್ಷನ್ ಇದೆ. ಆದ್ರೆ ಇಲ್ಲಿ ಬಂದ ನಂತರ ಈ ಜೀವಾತ್ಮವನ್ನ ನಾವು ತುಂಬಾ ಹಾಳು ಮಾಡಿ ಅದು ಲೋಕಾಸೆಗಳು ಎಲ್ಲ ತುಂಬಾ ತುಂಬಿಸ್ಕೊಂಡು ಕರಪ್ಟ್ ಮಾಡ್ಕೊಂಡು ಆ ಅಟ್ರಾಕ್ಷನ್ ಪ್ರಾಪರ್ಟೀಸೇ ಇಲ್ಲದಂತೆ ಡೈಲ್ಯೂಟ್ ಮಾಡ್ತಾ ದೂರ ತಗೊಂಡು ಹೊರಟೋಗ್ತಿದೀವಿ. ನಿಜಾನ? ಅದು ಆಗ್ತಿರುವಂತಹದ್ದು ಭೂಮಿಯ ಮೇಲೆ. ಆದ್ರೆ ಭಕ್ತರಿಗೆ ಮಾತ್ರ ಹಂಗಿರ್ಲಿಲ್ಲ. ಭಕ್ತರಿಗ ಅಟ್ರಾಕ್ಷನ್ ಇನ್ನೂ ಇತ್ತು. ಯಾಕಂದ್ರೆ ಅವ್ರಿಗೆ ಒಂದ್ ಸತ್ಯ ಮಾತ್ರ ಅರ್ಥ ಆಗಿತ್ತು. ಅಲ್ಲಿರುವಂತಹ ಪ್ರಾಪರ್ಟಿ, ನನ್ನಲ್ಲಿರುವಂತಹ ಪ್ರಾಪರ್ಟಿ ಎರಡು ಒಂದ್. ಪ್ರಾಪರ್ಟಿ ಅಂದ್ರೆ ಲ್ಯಾಂಡ್ ಅಲ್ಲ, ಲ್ಯಾಂಡ್ ಬಗ್ಗೆ ಮಾತಾಡ್ತಿಲ್ಲ ನಾನು. ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಲಕ್ಷಣ. ಆತ್ಮದಲ್ಲಿರುವಂತಹ ಲಕ್ಷಣ, ನನ್ನಲ್ಲಿರುವಂತಹ ಲಕ್ಷಣ ಎರಡು ಒಂದೇ. ನಾನು ನಿಜವಾಗ್ಲೂ ವಿಶ್ರಾಂತಿ ಸಿಕ್ಕುವಂತಹದ್ದು ಈ ಆತ್ಮ ಆ ಆತ್ಮದಲ್ಲಿ ಲೀನವಾದಾಗ. ಅದು ಭಕ್ತರಿಗೆ ಅರ್ಥ ಆಗೋಗಿತ್ತು. ಅದಕ್ಕೆ ನಾವು ಇನ್ನೊಂದ್ಸರಿ ಓದೋಣ ವಚನವನ್ನು. ಟ್ರೂಲಿ ಮೈ ಸೋಲ್ ಫೈನ್ಸ್ ರೆಸ್ಟ್ ಇನ್ ಗಾಡ್. ನಿಜವಾಗಿಯೂ ನನ್ನ ಆತ್ಮಕ್ಕೆ ವಿಶ್ರಾಂತಿ ಸಿಕ್ಕುವಂತಹದ್ದು ಒಂದೇ ಜಾಗದಲ್ಲಿ. ಯಾವಾಗ? ರಿಟೈರ್ಮೆಂಟ್ ಆದ ನಂತರವೂ ಅಲ್ಲ, ಅಥವಾ ಮನೆಯಲ್ಲಿ ಹಾಲಿಡೇ ಸಿಕ್ಕಿ ರೆಸ್ಟ್ ತಗೊಳ್ತಿರ್ಬೇಕಾದ್ರೂ ಅಲ್ಲ. ನನಗೆ ರೆಸ್ಟ್ ಸಿಕ್ಕುವಂತಹದ್ದು ಯಾವಾಗ? ನಾನು ಎಲ್ಲಿಂದ ಬಂದ್ನೋ, ಈ ಆತ್ಮ ಎಲ್ಲಿಂದ ಸ್ಪ್ಲಿಟ್ ಆಗಿದ್ಯೋ, ಈ ಆತ್ಮ ಎಲ್ಲಿಂದ ವಿಭಜನೆ ಆಗಿದ್ಯೋ, ಮತ್ತೆ ಆ ಆತ್ಮ ಅಲ್ಲಿಗೆ ಹೋದಾಗ. ಹೌದಾ? ಮುಂದೆ ಇನ್ನೊಂದು ವಚನವನ್ನು ನೋಡೋಣ. ಕೀರ್ತನೆಗಳು 42ನೇ ಅಧ್ಯಾಯ. ಕೀರ್ತನೆಗಳು 42ನೇ ಅಧ್ಯಾಯ 1ನೇ ವಚನ. ಇದನ್ನು ಇಂಗ್ಲಿಷ್ ಅಲ್ಲಿ ಓದ್ಬೇಕು, ಆದ್ರೆ ಕನ್ನಡದಲ್ಲಿ ಒಂದ್ಸರಿ ಹೋಗ್ತಿ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ಏನರ್ಥ ಆಯ್ತು ನಮಗೆ? ಇಲ್ಲೂ ಸಹ ಮನಸ್ಸು ಅನ್ನುವಂತ ಪದ ಬಳಕೆ ಆಗಿದೆ. ಹೌದಾ? ಗಮನ ಕೊಟ್ಟು ಈ ಸಂದೇಶಕ್ಕೋಸ್ಕರ ನೋಟ್ ಮಾಡ್ಕೊಳ್ಳಿ. ಮನಸ್ಸು ಅನ್ನುವಂತಹದ್ದು ಎಲ್ಲೆಲ್ಲಿ ಕನ್ನಡದಲ್ಲಿ ಜಾಸ್ತಿ ಬಳಕೆ ಆಗಿದೆಯೋ ಅಲ್ಲಿ ಮನಸ್ಸು ಅನ್ನುವಂತಹ ಪದ ಬಳಕೆ ಆಗಿರುವಂತಹ ಮೋಸ್ಟ್ಲಿ ಬಹುತೇಕ ಜಾಗಗಳಲ್ಲಿ ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಆತ್ಮ ಅನ್ನುವಂತಹದ್ದೇ ಇದೆ. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಮನಸ್ಸು, ಪ್ರಾಣ ಅಂತ ಹೇಳಿ ಮಾಡಿದ್ದಾರೆ ಸುಮಾರು ಸಾರಿ. ಅದಕ್ಕೆ ನಾವು ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಏನಿದೆ ಅಂತ ಹೇಳಿ ನೋಡಿ ಆಲೋಚನೆ ಮಾಡಿ ಓದ್ತಿರುವಂತಹದ್ದು. ಓಕೆ, ಈಗ ಮನಸ್ಸು ಅಂತಿತ್ತಲ್ವಾ 42:1. ಇವಾಗ ಏನಿದೆ ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಏನಿದೆ? ಆಸ್ ದ ಡಿಯರ್ ಪ್ಯಾಂಟ್ಸ್ ಫಾರ್ ಸ್ಟ್ರೀಮ್ಸ್ ಆಫ್ ವಾಟರ್, ಸೋ ಮೈ ಸೋಲ್ ಪ್ಯಾಂಟ್ಸ್ ಫಾರ್ ಯು ಮೈ ಗಾಡ್. ಈ ಮಾತಿಗೆ ಅರ್ಥ ಏನು? ಆಸ್ ದ ಡಿಯರ್ ಪ್ಯಾಂಟ್ಸ್ ಫಾರ್ ಸ್ಟ್ರೀಮ್ಸ್ ಆಫ್ ವಾಟರ್ ಅಂದ್ರೆ, ಒಂದು ಜಿಂಕೆ, ಬಾಯಾರಿದ ಜಿಂಕೆ ಹೇಗೆ ನೀರಿನ ತೊರೆಗಳಿಗೋಸ್ಕರ ಹುಡುಕುತ್ತೋ,
ಹೇಗ್ ಹುಡುಕುತ್ತೆ? ಜಿಂಕೆಗೆ ಬಾಯಾರಿದೆ ಅಂತ ಅನ್ಕೊಳ್ಳಿ. ಹೇಗ್ ಹುಡುಕುತ್ತೆ? ಓಡೋಗ್ತಿರುತ್ತೆ. ಅಲ್ಲೆಲ್ಲಾದ್ರೂ ಹಳ್ಳ ಕಂಡ್ರೆ ಆ ಹಳ್ಳದ ಹತ್ರ ಓಡುತ್ತೆ. 1 ಕಿಲೋಮೀಟರ್ ಅಲ್ಲಿ ಹಳ್ಳ ಕಾಣ್ತಿದೆ ಅಂತ ಅನ್ಕೊಳ್ಳಿ ಅದ್ರ ಕಣ್ಣಿಗೆ. ಒಂದ್ ರೀತಿಯಾಗಿರುವಂತಹ ಡೌನ್ ಕಾಣ್ತಿದೆ, ತಗ್ಗು ಪ್ರದೇಶ ಕಾಣ್ತಿದೆ ಅಂತ ಅನ್ಕೊಳ್ಳಿ. ಓಡುತ್ತೆ ಆ ಜಿಂಕೆ ಅಲ್ಲಿಗೆ. ಏನಕ್ಕೆ? ಅಲ್ಲಿ ನೀರಿದೆಯೇನೋ ಅಂತ ಹೇಳಿ ನೋಡ್ಲಿಕ್ಕೆ. ಮತ್ತೆ ಅಲ್ಲಿಲ್ವಾ? ಅಲ್ಲಿಂದ ಇನ್ನೊಂದ್ ಕಡೆ ಓಡ್ ಬರುತ್ತೆ. ಬಾಯಾರಿದ ಜಿಂಕೆ ಹಿಂಗ್ ಓಡುತ್ತೆ ನೀರಿಗೋಸ್ಕರ. ಇಲ್ಲಿ ಅದನ್ನೇ ಹೇಳ್ತಿರುವಂತಹದ್ದು. ಆಸ್ ದ ಡಿಯರ್ ಪ್ಯಾಂಟ್ಸ್ ಫಾರ್ ಸ್ಟ್ರೀಮ್ಸ್ ಆಫ್ ವಾಟರ್, ಸೋ ಮೈ ಮೈ ಸೋಲ್. ಅಂದ್ರೆ ಆ ಜಿಂಕೆ ಹೇಗೆ, ಬಾಯಾರಿದ ಜಿಂಕೆ ಹೇಗೆ ನೀರಿಗೋಸ್ಕರ ತಡ್ಕಾಡುತ್ತೋ, ಓಡಾಡುತ್ತೋ, ಹಾಗೆ ನನ್ನಲ್ಲಿ ಇದೆಯಲ್ವಾ ಒಂದು ಆತ್ಮ. ಈ ಆತ್ಮ ನಿನಗೋಸ್ಕರ ತವಕ ಪಡತ್ತೆ. ಭಕ್ತರ ಜೀವನ ಹಿಂಗಿತ್ತು. ನಾವ್ ಹಿಂಗೆ ಇರ್ಬೇಕು ಆಕ್ಚುಲ್ ಆಗಿ ನಾವ್ ಹೀಗೆ ಇರ್ಬೇಕು. ಯಾಕಂದ್ರೆ ಈ ಆತ್ಮ ದೇವರಿಂದ ಬಂದಿರುವಂತಹದ್ದಾಗಿರೋದ್ರಿಂದ ನೀವು ನಿಮ್ಮ ಮಕ್ಕಳನ್ನ ನೋಡ್ಬೇಕು ಅನ್ನುವಂತ ಹಂಬಲ ಹೇಗಿರುತ್ತೋ, ನಿಮ್ಮನ್ನ ನೋಡ್ಬೇಕು ಅಂತ ನಿಮ್ಮ ಮಕ್ಕಳಿಗೆ ಆ ಹಂಬಲ ಹೇಗಿರುತ್ತೋ, ಹಾಗೆ ಯಾವಾಗ್ಲೂ ಸಹ ನಮ್ಮ ಆತ್ಮ ಹಂಬಲಿಸ್ಬೇಕಾಗಿರುವಂತಹ ಒಂದಕ್ಕೆ, ಏನಕ್ಕೋಸ್ಕರ ಅಂದ್ರೆ ದೇವರಿಗೋಸ್ಕರ. ಯಾಕೆ? ನಾವ್ ಅಲ್ಲಿಂದ ಅಲ್ವಾ ಬಂದಿರುವಂತಹದ್ದು. ಆ ಬಂದ ಆ ಕರುಳ ಸಂಬಂಧ ಎಳಿಬೇಕಲ್ವಾ? ಆದ್ರೆ ಅದೇನೋ ನಮಗ್ ಮಾತ್ರ ಹಂಗ ಅನಿಸ್ತಿಲ್ಲ, ಭಕ್ತರಿಗೆ ಮಾತ್ರ ಅನಿಸ್ತಿತ್ತಲ್ವಾ? ಏನ್ ಅನ್ನಿಸ್ತಿತ್ತಂತೆ ಅವರಿಗೆ? ಬಾಯಾರಿದ ಜಿಂಕೆಗೆ ಹೇಗೋ ಹಾಗೆ ನನ್ನ ಆತ್ಮ ನಿಮಗೋಸ್ಕರನೇ ಸದಾ ಕಾಲ ಹಂಬಲಿಸ್ತಿದೆ, ತವಕ ಪಡ್ತಿದೆ. ಇವ್ರಿಗೆ ಗೊತ್ತಲ್ವಾ ಈ ಭಕ್ತರಿಗೆ ಏನು? ನನ್ನಲ್ಲಿರುವಂತಹದ್ದು, ದೇವರಲ್ಲಿರುವಂತಹದ್ದು ಒಂದೇ ಸಾರಾಂಶದಿಂದ ಮಾಡಲ್ಪಟ್ಟಿರುವಂತಹದ್ದು, ಒಂದೇ ಶಕ್ತಿ ಇರುವಂತಹದ್ದು, ಒಂದೇ ಪ್ರಾಪರ್ಟೀಸ್ ಇರುವಂತಹದ್ದು, ಒಂದೇ ಲಕ್ಷಣ ಇರುವಂತಹದ್ದು. ಎಳಿಬೇಕು ರೂಲ್ ಪ್ರಕಾರ. ಈ ಎರಡಕ್ಕೂ ಸಹ ಸಂಬಂಧ ಗಟ್ಟಿಯಾಗಿದ್ರೆ ನನ್ ದೇವ್ರ ಹತ್ರ ಯಾವಾಗ ಹೋಗ್ತೀನೋ, ನನ್ ದೇವ್ರನ್ನ ಯಾವಾಗ ನೋಡ್ತೀನೋ ಅನ್ನುವಂತ ಹಂಬಲ, ಅನ್ನುವಂತ ಕೋರಿಕೆ ಯಾವಾಗ್ಲೂ ಸಹ ಇರಬೇಕು. ಅದು ಇಲ್ಲದಂತೆ ಆಗೋಗಿದೆ. ಅಷ್ಟರ ಮಟ್ಟಿಗೆ ನಮ್ಮ ಆತ್ಮ, ದೇವರು ನಮಗೆ ಕೊಟ್ಟಿರುವಂತ ಆತ್ಮ ಜೀವಾತ್ಮವಾಗಿ ಬದಲಾದ ನಂತರ ಅಷ್ಟರ ಮಟ್ಟಿಗೆ ನಾವು ಇದನ್ನ ಕರಪ್ಟ್ ಆಗಿ ಮಾಡಿಟ್ಟಿದ್ವಿ. ಹೌದಾ? ಇದು ವಿಚಾರ. ಇನ್ನೊಂದಷ್ಟು ವಚನಗಳನ್ನ ನೋಡೋಣ, ಈ ಸಂದೇಶ ಇನ್ನೂ ಸಹ ಸ್ಪಷ್ಟವಾಗಿ ಅರ್ಥ ಆಗ್ಲಿಕ್ಕೆ. ಯಾಕೋಬನ ಪತ್ರಿಕೆ, ಬೇಡ ಪ್ರಸಂಗಿ ಗ್ರಂಥ ಓದೋಣ ಒಂದ್ಸರಿ. ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ. ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 7ನೇ ವಚನ. 12:7. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ಏನರ್ಥ ಆಯ್ತು ನಮ್ಗೆ ಮಾತಿನಿಂದ? ಸಾಕು, ಏನರ್ಥ ಆಯ್ತು? ಇಲ್ಲಿ ಮಣ್ಣನ್ನ ದೇವರು ಆದಾಮನನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಪ್ರಾರಂಭದಲ್ಲಿ ಮಣ್ಣಿನಿಂದ ಒಂದು ಶರೀರವನ್ನ ರೆಡಿ ಮಾಡಿ, ಅದಾದ ನಂತರ ಆತ್ಮವನ್ನ ಕೊಟ್ಟರು ಅಂತ ಹೇಳಿ ಮಾತಾಡ್ಕೊಳ್ತಿದೀವಲ್ವಾ? ಕೊನೆಗೆ ನಾವು ಸತ್ತ ನಂತರ ಎರಡು ಏನೇನಾಗ್ಬೇಕಂತ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಈ ಮುಂಚೆ ಹೇಗಿತ್ತು ಮಣ್ಣು ಹಂಗಾಗೋಗುತ್ತಂತೆ ಮತ್ತೆ ಭೂಮಿಗೆ ಸೇರಿ ಮಣ್ಣು, ಅಂದ್ರೆ ನಮ್ಮ ಶರೀರ. ಹೌದಾ? ನೆಕ್ಸ್ಟ್ ನಮ್ಮಲ್ಲಿರುವಂತ ಆತ್ಮ ಏನಾಗುತ್ತಂತೆ? ಆತ್ಮ ಏನಾಗ್ಬೇಕು ಅನ್ನುವಂತಹದ್ದು ದೇವರ ಕೋರಿಕೆ. ಆತ್ಮ ಏನಾಗ್ಬೇಕು ಅನ್ನುವಂತಹದ್ದು, ಆದಾಮನಿಗೆ ದೇವರು ತನ್ನ ಆತ್ಮವನ್ನ, ತನ್ನಲ್ಲಿರುವಂತಹ ಒಂದು ಭಾಗವನ್ನ ಕೊಟ್ಟಾಗ ಏನ್ ಅನ್ಕೊಂಡು ಕೊಟ್ಟಿರುವಂತಹದ್ದು ಗೊತ್ತಾ? ದೇವರು ಏನ್ ಎಕ್ಸ್ಪೆಕ್ಟ್ ಮಾಡಿ, ಏನ್ ಉದ್ದೇಶಿಸಿ ಕೊಟ್ಟಿರುವಂತಹದ್ದು ಗೊತ್ತಾ? ಏನ್ ಅಪೇಕ್ಷಿಸಿ ಕೊಟ್ಟಿದ್ದಾರಂತೆ ಆತ್ಮವನ್ನ ಆದಾಮನಿಗೆ? ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಆ ಆಕಾರವನ್ನ ದೇವರು ರೆಡಿ ಮಾಡಿದ್ರಲ್ವಾ? ಜೀವಶ್ವಾಸವನ್ನು ಕೊಡುವುದಕ್ಕಿಂತ ಮುಂಚೆ ಒಂದು ಆಕಾರವನ್ನ ರೆಡಿ ಮಾಡಿದ್ರಲ್ವಾ? ಈ ಆಕಾರ ಹೇಗಿದ್ರೂ ಸಹ ಒಂದು ದಿನ ಮಣ್ಣಲ್ಲಿ ಮತ್ತೆ ಬೆರ್ತು ಹೋಗುತ್ತೆ. ಓಕೆ, ನೆಕ್ಸ್ಟ್, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಈ ನಾನ್ ಕೊಟ್ಟಿದ್ದೀನಲ್ವಾ ನನ್ನ ಮಗನಿಗೆ ಆತ್ಮ, ನನ್ನ ಆತ್ಮವನ್ನ ತನಗೆ ಕೊಟ್ಟಿದ್ದೀನಲ್ವಾ, ನನ್ನಲ್ಲಿರುವಂತಹ ಒಂದು ಭಾಗವನ್ನ ತನ್ನಲ್ಲಿಟ್ಟಿದ್ದೀನಲ್ವಾ, ಇದು ಒಂದು ದಿನ ಮತ್ತೆ ನನ್ನ ಹತ್ರನೇ ವಾಪಸ್ಸು ಬರುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂತೆ ಕೊಟ್ಟಿರುವಂತಹ ದೇವ್ರು. ಹೌದಾ? ಇಷ್ಟಕ್ಕೂ ಯಾರನ್ನಾದ್ರೂ ಹೋಗಿ ಮಾತಾಡ್ಸಿ ಇದ್ರ ಬಗ್ಗೆ. ದೇವ್ರು ನಿಮ್ಮಲ್ಲಿ ತನ್ನ ಆತ್ಮವನ್ನ ಕೊಟ್ಟಿದ್ದಾರೆ ಗೊತ್ತಾ? ಈ ಆತ್ಮ, ನಿಮ್ಮಲ್ಲಿರುವಂತ ಆತ್ಮ ಎಷ್ಟು ಬೆಲೆಯುಳ್ಳಂತಹದ್ದು ಅಂದ್ರೆ ಬ್ರದರ್, ದೇವ್ರು ತನ್ನಲ್ಲಿರುವಂತಹದ್ದನ್ನೇ ನಿಮಗ್ ಕೊಟ್ಟಿದ್ದಾರೆ, ತನ್ನಲ್ಲಿರುವಂತಹ ಒಂದು ಭಾಗವನ್ನ ನಿಮಗ್ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದ್ಸರಿ. ಅವ್ರು ನಿಮ್ಮನ್ನೊಂಥರ ನೋಡ್ತಾರೆ. ಸುಮ್ನೆ ಬ್ರದರ್, ದೇವ್ರ ಆತ್ಮ ನಮ್ಮಲ್ಲಿರುವಂತಹದ್ದೇನು ನಿಜವಾಗ್ಲು. ಈಗ ನೀವು ಕೇಳ್ತಿರುವಂತ ಸಂದೇಶ ನಿಜ ಅಂತ ನಿಮಗೆ ಅನ್ನಿಸ್ತಿದ್ಯಾ? ದೇವರು ತನ್ನಲ್ಲಿರುವಂತಹ ಒಂದು ಭಾಗವನ್ನೇ ನಮಗ್ ಬಿಟ್ಕೊಟ್ಟಿದ್ದಾರೆ. ದೇವರಿಂದ ವಿಭಜನೆ ಆದ ನಂತರ ಇದನ್ನ ಜೀವಾತ್ಮ ಅಂತ ಕರೀತಿದ್ವಿ. ದೇವರಿಂದ ವಿಭಜನೆ ಆದ ನಂತರ ಇದು ಜೀವಾತ್ಮ ಆಗಿದೆ. ಆದ್ರೆ ಇದು ಮುಂಚೆ ದೇವರಲ್ಲಿ ಇದ್ದಾಗ, ದೇವರ ಆತ್ಮದಲ್ಲಿ ತಲೀನನಾಗಿದ್ದಾಗ, ಈ ಆತ್ಮ ದೇವರ ಆತ್ಮ, ಅದನ್ನೇ ನಮಗೆ ಕೊಟ್ಟಿರುವಂತಹದ್ದು ಇವಾಗ. ಹೌದಾ? ಅದು ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೊಟ್ಟರು ದೇವ್ರು ಇಷ್ಟಕ್ಕೂ? ನನ್ನ ಮಕ್ಕಳಿಗೆ ಒಂದು ಶರೀರವನ್ನ ಕೊಟ್ಟು, ಆ ಶರೀರಕ್ಕೆ ಒಂದು ಆತ್ಮವನ್ನ ಕೊಡ್ತಿದ್ದೀನಿ, ಆ ಶರೀರದಲ್ಲಿ ಒಂದು ಆತ್ಮವನ್ನ ಇಡ್ತಿದ್ದೀನಿ. ಆ ಆತ್ಮ ನನ್ನಲ್ಲಿರುವಂತಹದ್ದೇ.
ಮತ್ತೆ ಈ ಆತ್ಮವನ್ನ ಮತ್ತೆ ನನ್ನ ಮಕ್ಕಳು ನನಗೆ ತಂದು ಒಪ್ಪಿಸ್ತಾರೆ. ಒಂದೇ ಪದಾರ್ಥ ಅಲ್ವಾ? ಒಪ್ಪಿಸ್ತಾರೆ ಅಂತ ಅನ್ಕೊಂಡ್ರೆ ಯಾರಾದ್ರೂ ಕೆಲಸ ಮಾಡ್ತಿರುವಂತೆ ನಿಮಗೆ ಸತ್ಯ ಆಲೋಚನೆ ಯಾರಿಗಾದ್ರೂ ಇರುವಂತೆ ಕಾಣಿಸ್ತಿದೆಯಾ ನಿಮಗೆ ಪ್ರಪಂಚದಲ್ಲಿ? ಹ್ಮ್ ಯಾರಾದ್ರೂ ಸ್ವಲ್ಪ ಜನರಿಗೆ? ಹ್ಮ್ ಹೋಗ್ಲಿ, ವಾಕ್ಯ ತಿಳ್ಕೊಂಡಿರುವಂತಹ ಕ್ರೈಸ್ತರು ಅಂತ ಸಾಕಷ್ಟು ಜನ ಇದೀವಲ್ವಾ ಪ್ರಪಂಚದಲ್ಲಿ, ಕ್ರೈಸ್ತರು ಅಂತ ಹೇಳ್ಕೊಳ್ಳುವಂತವ್ರು. ಅವರಿಗಾದ್ರೂ ಇದೆ ಅಂತ ನಿಮಗೆ ಕಾಣಿಸ್ತಿದ್ಯಾ ಆಲೋಚನೆ? ಯಾವ ಆಲೋಚನೆ? ದೇವರಲ್ಲಿಂದ ಬಂದಿರುವಂತಹ ವಿಭಜನೆ ಹೊಂದಿರುವಂತಹ ಆತ್ಮ ನಮ್ಮಲ್ಲಿದೆ. ಇದನ್ ಮತ್ತೆ ದೇವರ ಹತ್ರ ತಲುಪಿಸುವಂತಹ ಜವಾಬ್ದಾರಿ ನಮ್ಮದು. ತಾಯಿಗೂ ಮಕ್ಕಳಿಗೂ ಇರುವಂತಹ ಕರುಳ ಸಂಬಂಧಕ್ಕಿಂತ ಮೀರಿರುವಂತಹ ಸಂಬಂಧ ಇದು. ಕೋಟ್ಯಾನುಕೋಟಿ ವರ್ಷಗಳು ಈ ನಮ್ಮಲ್ಲಿರುವಂತಹ ಭಾಗ ದೇವರಲ್ಲಿ ಇದ್ದಂತಹದ್ದು. ಈ ಆಲೋಚನೆ ಯಾರಿಗಾದ್ರೂ ಇದೆಯಾ ಪ್ರಪಂಚದಲ್ಲಿ? ಅದನ್ನೇ ದೇವ್ರು ನೋಡ್ತಿರುವಂತಹದ್ದು. ಇಷ್ಟಕ್ಕೂ ನಮ್ಮ ಆತ್ಮ ಎಷ್ಟು ಮುಖ್ಯವಾಗಿರುವಂತಹದ್ದು, ಎಷ್ಟು ಅಮೂಲ್ಯವಾಗಿರುವಂತಹದ್ದು ಅಂತ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಈ ಆತ್ಮಕ್ಕೋಸ್ಕರ ಯೇಸು ಕ್ರಿಸ್ತರೇ ಬಂದ್ಬಿಟ್ರು ಗೊತ್ತಾ? ಈ ನಮ್ಮಲ್ಲಿರುವಂತಹ ಆತ್ಮವನ್ನ ರಕ್ಷಿಸ್ಲಿಕ್ಕೋಸ್ಕರ ದೇವರಾಗಿರುವಂತ ಯೇಸು ಕ್ರಿಸ್ತರೇ ಭೂಮಿಯ ಮೇಲೆ ಮನುಷ್ಯನಾಗಿ ಬಂದ್ಬಿಟ್ರು. ಅದು ನೋಡಿದ್ರೆ ಗೊತ್ತಾಗೋಗುತ್ತೆ ಈ ಆತ್ಮ ಅನ್ನುವಂತಹದ್ದು ಎಷ್ಟು ಮುಖ್ಯ ಅಂತ ಹೇಳಿ, ಅಲ್ವಾ? ಈ ಆತ್ಮ ಎಷ್ಟು ಮುಖ್ಯ ಆಗಿದ್ರೆ ದೇವರೇ ಮನುಷ್ಯರಾಗಿ ಭೂಮಿಯ ಮೇಲೆ ಬಂದ್ಬಿಡ್ತಾರೆ ಈ ಆತ್ಮವನ್ನು ರಕ್ಷಿಸ್ಲಿಕ್ಕೋಸ್ಕರ. ಏನೋ ಯಾವ್ದೋ ಒಂದು ಚಿಕ್ಕ ವಸ್ತು ನಾಶವಾಗ್ತದೆ ಅಂತ ಹೇಳಿದ್ರೆ ತಲೆನೇ ಕೆಡಿಸ್ಕೊಳ್ಳೋಂಗಿರೋದಿಲ್ಲ. ನಿಮ್ಮ ಜೀವನದಲ್ಲೂ ಅಷ್ಟೇ, ಈ ಒಂದು ಚಿಕ್ಕ ವಸ್ತುವನ್ನ ಕಳ್ಕೊಳ್ತಿದ್ದೀರಾ ಅಂತ ಅನ್ಕೊಳ್ಳಿ, ನೀವ್ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಚಿಕ್ಕ ವಸ್ತುವನ್ನ ರಸ್ತೆಯಲ್ಲಿ ಬೀಳಿಸ್ಕೊಳ್ರಿ ಅಂತ ಅನ್ಕೊಳ್ಳಿ, ಒಂದು ಹ್ಯಾಂಡ್ ಕರ್ಚೀಫ್ ರಸ್ತೆಯಲ್ಲಿ ಬೀಳಿಸ್ಕೊಳ್ರಿ ಅಂತ ಅನ್ಕೊಳ್ಳಿ, ನೀವ್ ಅಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದರ ಬಗ್ಗೆ. ತಲೆ ಕೆಡಿಸ್ಕೊಳ್ತೀರಾ? ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತೀರಾ ರಾತ್ರಿ ಪೂರ್ತಿ ಹ್ಯಾಂಡ್ ಕರ್ಚೀಫ್ ಹೋಯ್ತು ಅಂತ ಹೇಳಿ? ಇಲ್ಲ. ಫೋನ್ ಹೋದ್ರೆ ತಲೆ ಕೆಡಿಸ್ಕೊಳ್ತೀರಾ? ಹೌದು. ಯಾಕೆ? ಅದ್ರಲ್ಲಿ ಸಾಕಷ್ಟು ಡೇಟಾ ಇದೆ, ಸಾಕಷ್ಟು ನಮ್ಗೆ ಬೇಕಾಗಿರುವಂತಹ ಮಾಹಿತಿ ಇದೆ, ಇನ್ಫಾರ್ಮೇಶನ್ ಇದೆ. ನಿಜನ? ಒಂದು ಮುಖ್ಯವಾಗಿರುವಂತಹದನ್ನ ನೀವು ಕಳ್ಕೊಂಡ್ರೆ ಮಾತ್ರ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ. ಇಲ್ಲಿ ದೇವರು ತನ್ನ ಭಾಗನೇ ನಿಮ್ಮಲ್ಲಿ ಇಟ್ಟಿದ್ದಾರೆ, ಇನ್ನೆಷ್ಟು ಮುಖ್ಯವಾಗಿರ್ಬೇಕದು. ನಿಜನಾ ಇಲ್ವಾ? ತನ್ನ ಭಾಗ, ತನ್ನಲ್ಲಿರುವಂತಹ ಒಂದು ಪದಾರ್ಥವನ್ನ, ತನ್ನಲ್ಲಿರುವಂತಹ ಒಂದು ಅಂಶವನ್ನೇ ನಮ್ಮಲ್ಲಿ ಇಟ್ಟಿದ್ದಾರೆ. ಎಷ್ಟು ಮುಖ್ಯವಾಗಿರ್ಬೇಕು ನಾವು ದೇವರಿಗೆ. ಅದಕ್ಕೋಸ್ಕರನೇ ಅಲ್ವಾ ಯೇಸು ಕ್ರಿಸ್ತರು ಬಂದಂತಹದ್ದು. ಯಾವುದೋ ಒಂದು ಚಿಕ್ಕ ವಸ್ತು ಹೋಗಿದ್ರೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿರುವಂತಹದ್ದು ದೇವರಲ್ಲಿ ಒಂದು ಕಾಲದಲ್ಲಿದ್ದಂತಹ ಒಂದು ಭಾಗ, ದೇವರಲ್ಲಿ ಒಂದು ಕಾಲದಲ್ಲಿದ್ದಂತಹ ಒಂದು ಅಂಶ, ದೇವರ ಆತ್ಮ ಒಂದು ಕಾಲದಲ್ಲಿ. ಇವಾಗ ಜೀವಾತ್ಮ ನಮಗ್ ಕೊಟ್ಟ ನಂತರ ಇದು ಇಂಡಿಪೆಂಡೆಂಟ್ ಆಗಿದೆ ಅಷ್ಟೇ. ಆದ್ರೆ ಒಂದು ಕಾಲದಲ್ಲಿ ಇದು ದೇವರ ಎಕ್ಸಿಸ್ಟೆನ್ಸ್ ಅಲ್ಲಿ, ದೇವರ ಅಸ್ತಿತ್ವದಲ್ಲಿ ಒಂದು ಪಾರ್ಟ್. ಹೌದಾ? ಅಷ್ಟು ಮುಖ್ಯ ಆಗಿರೋದಕ್ಕೋಸ್ಕರನೇ ಯೇಸು ಕ್ರಿಸ್ತರು, ದೇವರಾಗಿರುವಂತ ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಬರ್ಬೇಕಾಗಿ ಬಂತು, ಈ ಆತ್ಮಗಳಿಗೋಸ್ಕರನೇ. ನಾವು ಸತ್ಯವೇದದಲ್ಲಿ ಒಂದು ಮಾತು ಓದ್ಕೊಳ್ತೀವಲ್ವಾ ಪ್ರಿಯರೇ? ಯೇಸು ಕ್ರಿಸ್ತ ಎರಡನೇ ಬರೋಣ ಏನಕ್ಕೋಸ್ಕರ ತಡ ಆಗ್ತದೆ ಅಂತ ಹೇಳಿ ಓದ್ಕೊಳ್ತೀವಿ ನಾವು. ಎಲ್ಲರೂ ರಕ್ಷಣೆ ಹೊಂದಬೇಕಂತ. ಹೌದಲ್ವಾ? ಪೇತ್ರನ ಎರಡನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. ಅಲ್ಲಿ ಅರ್ಥ ಆಗುತ್ತೆ ನಮಗೆ ನಮ್ಮ ಆತ್ಮ ಎಷ್ಟು ಮುಖ್ಯವಾಗಿರುವಂತಹದ್ದು. ಒಬ್ಬೊಬ್ಬರ ಆತ್ಮನು, ಒಂದು ಮನುಷ್ಯನಲ್ಲಿರುವಂತಹ ಆತ್ಮನು ಎಷ್ಟೆಷ್ಟು ಮುಖ್ಯವಾಗಿರುವಂತಹದ್ದು ಅಂತ. 2 ಪೇತ್ರನು 3:9. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ. ಹೌದಾ? ಏನರ್ಥ ಆಯ್ತು ನಮ್ಗೆ ಮಾತಿನಿಂದ? ದೇವರು ಒಬ್ರೂ ಸಹ ನಾಶ ಆಗ್ಬಾರ್ದು ಭೂಮಿ ಮೇಲೆ ಅಂತ ಕಾಯ್ತಿದಾರಂತೆ. ಏನಕ್ಕೋಸ್ಕರ ಅಂತ ಇನ್ನೂ ತಡ ಮಾಡ್ತಿದ್ದಾರೆ. ಯೇಸು ಕ್ರಿಸ್ತ ಎರಡನೇ ಬರೋಣ ಇನ್ನು ಏನಕ್ಕೋಸ್ಕರ ತಡ ಆಗ್ತಿದೆ? ಭೂಮಿಯ ಮೇಲೆ ಒಬ್ರೂ ಸಹ ನಾಶ ಹೊಂದಬಾರ್ದು. ಯಾಕಂದ್ರೆ ಎಲ್ಲರಲ್ಲಿರುವಂತಹದ್ದು ನನ್ನಲ್ಲಿ ಒಂದು ಕಾಲದಲ್ಲಿದ್ದಂತಹ ಭಾಗ, ನನ್ನಲ್ಲೇ ಇದ್ದಂತಹ ಭಾಗ ಕೋಟ್ಯಾನುಕೋಟಿ ವರ್ಷಗಳಿಂದ. ಅದು ಅವ್ರಿಗೆ ಕೊಟ್ಟಿದ್ದೀನಿ ಸ್ವಲ್ಪ ಕಾಲ, ಅದು ನರಕಕ್ಕೆ ಹೋಗುವಂತಹದ್ದು ಎಂತ ಘೋರವಾಗಿರುವಂತಹದ್ದು, ಎಷ್ಟು ದೊಡ್ಡ ವಿಚಿತ್ರವಾಗಿ ಕಠೋರವಾಗಿರುವಂತಹ ಸತ್ಯ ಅಲ್ವಾ? ತನ್ನಲ್ಲಿರುವಂತಹ ಒಂದು ಭಾಗವನ್ನ ನಮಗ್ ಕೊಟ್ಟ ನಂತರ, ಮತ್ತೆ ನಮ್ಮಲ್ಲಿರುವಂತಹ ದೇವರಾತ್ಮ ಅಂತ ಅನ್ಕೋಬೇಡಿ, ನಮ್ಮಲ್ಲಿರುವಂತಹ ಜೀವಾತ್ಮ ಅಷ್ಟೇ. ಇವಾಗ ಕೊಟ್ಟ ನಂತರ, ದೇವರಿಂದ ವಿಭಜನೆ ಆದ ನಂತರ ನಮ್ಮಲ್ಲಿರುವಂತಹ ಜೀವಾತ್ಮ ಮಾತ್ರ. ಇದೊಂದು ಕಾಲದಲ್ಲಿ ದೇವರಲ್ಲಿತ್ತು, ಅವಾಗ ದೇವರಾತ್ಮ ಅಲ್ವಾ? ನನ್ನಲ್ಲಿರುವಂತಹ ಒಂದು ಭಾಗವನ್ನು ತೆಗೆದು ಪ್ರತಿಯೊಬ್ಬೊಬ್ಬರಿಗೂ ಕೊಟ್ಟಿದ್ದೀನಲ್ವಾ? ಅನ್ಯಾಯವಾಗಿ ಅವ್ರು ನರಕಕ್ಕೆ ಹೋಗ್ತಿರ್ಬೇಕಾದ್ರೆ ನೋಡ್ಕೊಂಡು ಸುಮ್ನೆ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಒಂದು ತಾಯಿ ತಾನು ಹೆತ್ತಿರುವಂತಹ ಮಗುಗೆ ತನ್ನ ಮುಂದೆನೆ ಒಂದು ಹಿಂಸೆ ನಡೀತಿದೆ ಅಂದಾಗ ನೋಡ್ಕೊಂಡು ಸುಮ್ನೆ ಇರ್ಲಿಕ್ಕೆ ಆಗೋದಿಲ್ಲ. ಕರುಳ ಸಂಬಂಧ, ಕರುಳು ಕಿತ್ತು ಬರುತ್ತೆ ಅಂತಾರೆ ಅಲ್ವಾ?
ದೇವರಿಗೆ ಏನೇನಾಗ್ಬೋದು ಯೋಚನೆ ಮಾಡಿ ನೋಡಿ. ನಿಮಗೆ ಕರಳು ಕಿತ್ತು ಬರ್ಬೇಕಾದ್ರೆ 9 ತಿಂಗಳು ತಮ್ಮನ್ನ ಹೆತ್ತಿದ್ದಕ್ಕೆ ದೇವ್ರಿಗೆ ಇನ್ನೇನೇನಾಗ್ಬೇಕು? ಕೋಟ್ಯಾನು ಕೋಟಿ ವರ್ಷಗಳಿಂದ ದೇವರಲ್ಲಿ ಇದ್ದಂತಹ ಪದಾರ್ಥನೇ ನೀವೆಲ್ಲರೂ ಸಹ, ನಿಮ್ಮಲ್ಲಿರುವಂತಹ ಆತ್ಮಗಳು. 9 ತಿಂಗಳು ಒಂದೇ ಪದಾರ್ಥವನ್ನು ಹಂಚ್ಕೊಂಡಿದ್ದಕ್ಕೆ, ತಾಯಿ ತಿಂದಂತ ಆಹಾರ ಮಗುವಿಗೂ ಸಹ ಆಂಬಿಲಿಕಲ್ ಕಾರ್ಡ್ ನ ಮೂಲಕ ಹೋಗಿದ್ದಕ್ಕೆ, ಪ್ಲೆಸೆಂಟಾ ಮೂಲಕ ಹೋಗಿದ್ದಕ್ಕೆ ಇಷ್ಟೊಂದು ಅಟ್ರಾಕ್ಷನ್ ಇರ್ಬೇಕಾದ್ರೆ ತಾಯಿ ಮಕ್ಕಳ ಮಧ್ಯ, ತಾಯಿ ಮಗಳ ಮಧ್ಯ, ತಾಯಿ ಮಗನ ಮಧ್ಯ, ಕೋಟ್ಯಾನು ಕೋಟಿ ವರ್ಷಗಳು ಈ ಆತ್ಮ ದೇವರಲ್ಲಿ ಇದ್ದಂತಹದ್ದಲ್ವಾ? ಅದಾದ್ಮೇಲೆ ಅಲ್ವಾ ನಿಮಗ್ ಬಂದು, ಅದಾದ್ಮೇಲೆ ಅಲ್ವಾ ಜೀವಾತ್ಮ ಆಗಿ ಮಾರ್ಪಟ್ಟಂತಹದ್ದು. ಒಂದ್ಸರಿ ಯೋಚನೆ ಮಾಡಿ ನೋಡಿ. ದೇವರಿಗೆ ಒಂದ್ ಆತ್ಮ ಹೋದ್ರೆ ಎಷ್ಟು ನೋವಾಗತ್ತೆ ಅಂತ. ನಿಜಾನ? ಅದನ್ನ ಇಲ್ಲಿ ಹೇಳ್ತಿರುವಂತಹದ್ದು. ದೇವ್ರು ಏನಕ್ಕೋಸ್ಕರ ಇನ್ನೂ ದೀರ್ಘ ಶಾಂತವಾಗಿದ್ದಾರೆ ಅಂದ್ರೆ, ನನ್ನಿಂದ ಬೇರ್ಪಟ್ಟಂತಹದ್ದು, ನನ್ನಲ್ಲಿರುವಂತ ಅಂಶವನ್ನ ಅವರಲ್ಲಿ ಇಟ್ಟಿದ್ದೀನಲ್ವಾ, ಆ ಅಂಶಗಳು ಒಂದೂ ಸಹ ನಾಶನ ಆಗ್ಬಾರ್ದು, ಒಂದೂ ಸಹ ನಾಶ ಆಗ್ಬಾರ್ದು. ಅವ್ರು ಇವಾಗ ಜೀವಾತ್ಮವಾಗಿ ಬದಲಾಗಿರ್ಬೋದು ನನ್ ಬೇರ್ಪಡಿಸಿದ ನಂತರ, ಆದ್ರೆ ಅವರೆಲ್ಲರೂ ಸಹ ಒಂದು ಕಾಲದಲ್ಲಿ ನನ್ನ ಜೊತೆ ಇದ್ದಂತವರು. ನಾನೇ ಅವರೆಲ್ಲರೂ ಸಹ ಒಂದು ಕಾಲದಲ್ಲಿ. ನಾವೆಲ್ಲರೂ ಸಹ ದೇವ್ರೇ ಒಂದು ಕಾಲದಲ್ಲಿ. ಇವಾಗ ಹಿಂಗ್ ಬದಲಾಗಿದ್ದೀವಿ. ಜೀವಾತ್ಮವಾಗಿ ಮಾರ್ಪಟ್ಟ ನಂತರ ಮತ್ತೆ ದೇವರಾತ್ಮವಾಗಿ ಮಾರ್ಪಡಬೇಕಾಗಿರುವಂತಹ, ಜೀವಾತ್ಮವಾಗಿ ವಿಭಜನೆ ಆದ ನಂತರ ಮತ್ತೆ ದೇವರಾತ್ಮವಾಗಿ ಬದಲಾಗ್ಬೇಕಾಗಿರುವಂತಹ ನಾವು ಹಿಂಗಾಗೋಗಿದ್ದೀವಿ. ಯಾರ್ಯಾರ ಜೊತೆನೋ ಅಪವಾದಿ ಜೊತೆ ಎಲ್ಲ ಕನೆಕ್ಷನ್ ಬೆಳೆಸ್ಕೊಂಡ ನಂತರ ಅಲ್ವಾ? ಇನ್ ಎಷ್ಟು ನೋವಾಗ್ಬೋದು. ಅದಕ್ಕೆ ಇಲ್ಲಿ ಹೇಳಿರುವಂತಹದ್ದು, ಇನ್ನೂ ದೇವ್ರು ಕೋಟ್ಯಾನು ಕೋಟಿ ವರ್ಷಗಳು ವೆಯ್ಟ್ ಮಾಡ್ಲಿಕ್ಕೆ ಬೇಕಾದ್ರೂ ರೆಡಿ. ಇನ್ನೂ ಕೋಟ್ಯಾನು ಕೋಟಿ ವರ್ಷಗಳು ಯೇಸುಕ್ರಿಸ್ತರ ಬರೋಣವನ್ನ ತಡಿಲಿಕ್ಕೆ ರೆಡಿ ದೇವ್ರು. ಎಲ್ರು ಮಾರ್ಪಡ್ತಾರ? ಒಬ್ರು ಸಹ ನಾಶವಾಗ್ದಂಗೆ ಇರ್ತಾರ? ಒಂದ್ ವೇಳೆ ಎಲ್ರೂ ಸಹ ಮಾರ್ಪಟ್ಬಿಡ್ತಾರೆ, ಎಲ್ರೂ ನಾಶವಾಗ್ದಂಗೆ ಇರ್ತಾರೆ ಅಂದ್ರೆ, ನಾನು ಆಗ್ಲೇ ಹೇಳಿದ್ನಲ್ವಾ, ಇನ್ನೂ ಕೋಟ್ಯಾನು ಕೋಟಿ ವರ್ಷಗಳು ಯೇಸುಕ್ರಿಸ್ತರ ಎರಡನೇ ಬರೋಣವನ್ನ ಡೆಫರ್ ಮಾಡ್ಲಿಕ್ಕೆ ರೆಡಿ, ಪೋಸ್ಟ್ಪೋನ್ ಮಾಡ್ಲಿಕ್ಕೆ ರೆಡಿ ದೇವ್ರು. ಯಾವತ್ತ ನಂಬಿಕೆ ಹೊರಟೋಗುತ್ತೆ ದೇವರಿಗೆ, ಇನ್ಯೂರು ಮಾರ್ಪಡುವುದಿಲ್ಲ, ಇಷ್ಟೇ ಜನ ಬರುವಂತಹದ್ದು ಅನ್ನುವಂತಹದ್ದು ಯಾವಾಗ ದೇವರಿಗೆ ಅನ್ಸುತ್ತೋ ಅವಾಗ ಯೇಸುಕ್ರಿಸ್ತರು ಬರ್ತಾರೆ. ನಿಜಾನ? ಇದು ಅರ್ಥ ಆಯ್ತಾ ನಮಗೆ ಇಷ್ಟಕ್ಕೂ? ಇನ್ನೊಂದೇ ಒಂದು ವಚನ, ಕೊನೆ ವಚನ ಇವತ್ತಿಗೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನ. ನೀವು ಈ ಭೂಮಿಯ ಮೇಲೆ ನಿಮ್ಮ ಮಕ್ಳು ಇರ್ತಾರಲ್ವಾ ಪ್ರಿಯರೇ, ನೀವ್ ತಂದೆ ತಾಯಿ ಅಂದಿರಲ್ವಾ? ಓಕೆ, ದೇವ್ರ ಸತ್ಯವೇದದಲ್ಲಿ ಒಂದು ಮಾತು ಹೇಳ್ಬೇಕಾದ್ರೆ, ನೀವು ಅಷ್ಟಾಗಿ ಒಳ್ಳೆ ತಂದೆ ತಾಯಂದಿರ ಅಲ್ಲದೆ ಹೋದ್ರೂ ಸಹ ಈ ಭೂಮಿ ಮೇಲೆ ತುಂಬಾ ಒಳ್ಳೆ ತಂದೆ ತಾಯಂದಿರ ನೀವು. ಇಲ್ಲ, ಯಾಕಂದ್ರೆ ಮಕ್ಕಳನ್ನ ಒಂದು ಮಟ್ಟಕ್ಕೆ ನೀವು ನೋಡ್ಕೋಬಹುದು, ಅದಕ್ಕೆ ಮೀರಿ ನೀವು ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳಿರುವಂತಹದ್ದು, ನೀವು ಕೆಟ್ಟವರಾಗಿದ್ರು ಸಹ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೇದನ್ನೇ ಕೊಡ್ಬೇಕು ಅಂತ ಯೋಚನೆ ಮಾಡ್ತೀರಾ ಅಲ್ವಾ? ಇನ್ನು ದೇವ್ರು, ನೀವ್ ಕೆಟ್ಟವರಾಗಿದ್ರು ಒಳ್ಳೇದನ್ನ ಕೊಡ್ಬೇಕು ನಿಮ್ ಮಕ್ಕಳಿಗೆ ಅಂತ ನೀವ್ ಯೋಚನೆ ಮಾಡ್ತಿರ್ಬೇಕಾದ್ರೆ, ಇನ್ನು ದೇವ್ರು ಒಳ್ಳೆಯವರು, ಇನ್ನು ತಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ದೇವ್ರು ಯೋಚನೆ ಮಾಡ್ತಾರೆ ಅನ್ನುವಂತ ಅರ್ಥದಲ್ಲಿ ಬರ್ಸಿರುವಂತಹ ಮಾತಲ್ವಾ ಇದು. ನಾವು ಸಾಕಷ್ಟು ಸರಿ ಓದಿದೀವಿ, ಇನ್ನೊಂದ್ಸರಿ ಓದೋಣ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆ ವರಗಳನ್ನು ಕೊಡುವನಲ್ಲವೇ? ಈ ಮಾತನ್ನ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಬರ್ತಿದ್ರು. ಈ ಸಂದೇಶದ ಬಗ್ಗೆ ನಾವು ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಮಾತಾಡ್ಕೊಬೇಕು ಅಂತ ಹೇಳಿದ್ರೆ, ಈ ಭೂಮಿಯ ಮೇಲೆ ಇರುವಂತ ತಂದೆ ತಾಯಂದಿರೆಲ್ಲ ಅಷ್ಟು ಒಳ್ಳೆ ತಂದೆ ತಾಯಂದಿರ ಆಗಿಲ್ಲದೆ ಇದ್ರು ಸಹ, ಏನೋ ತಕ್ಕ ಮಟ್ಟಿಗೆ ಒಳ್ಳೆ ತಂದೆ ತಾಯಂದಿರು ಆಗಿದ್ರು ಸಹ, ದೇವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ, ನೀವೆಲ್ಲ ಕೆಟ್ಟ ತಂದೆ ತಾಯಂದಿರು ಅಂತ ಹೇಳಿದ್ದಾರೆ ನೀಟಾಗಿ. ಓಕೆ, ನಮಗೆ ಅಷ್ಟೊಂದು ಹರ್ಟ್ ಆಗ್ಬಾರ್ದಲ್ವ, ಅದಕ್ಕೋಸ್ಕರ ನಾವ್ ಅಷ್ಟಾಗಿ ಕೆಟ್ಟ ತಂದೆ ತಾಯಂದಿರು ಅಥವಾ ಅಷ್ಟಾಗಿ ಒಳ್ಳೆ ತಂದೆ ತಾಯಂದಿರಾಗಿಲ್ಲದೆ ಇದ್ರು ಸಹ ನಿಮ್ಮ ಮಕ್ಕಳನ್ನ ನೀವು ಕಾಪಾಡ್ಕೋಬೇಕು, ನೋಡ್ಕೋಬೇಕು, ಅವ್ರಿಗೆ ಉತ್ತಮವಾಗಿರುವಂತಹದನ್ನ ಕೊಡ್ಬೇಕು ಅಂತ ನೀವು ಯೋಚನೆ ಮಾಡ್ತೀರಾ. ಇಲ್ಲಿ ದೇವ್ರು ಇಷ್ಟಕ್ಕೂ ಈ ಶರೀರಕ್ಕೆ ಮಾತ್ರ ನೀವು ತಂದೆ ತಾಯಂದಿರು, ಶರೀರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನೀವು ತಂದೆ ತಾಯಂದಿರು ನಿಮ್ಮ ಮಕ್ಕಳಿಗೆ. ಈ ಆತ್ಮಗಳಿಗೆ ತಂದೆ ಯಾರು? ನಮ್ಮಲ್ಲಿರುವಂತಹ ಆತ್ಮಗಳಿಗೆಲ್ಲ ತಂದೆ ಯಾರು? ದೇವರು. ನಿಜನ? ಆತ್ಮಗಳಿಗೆ ತಂದೆ ದೇವರು. ಆ ಆತ್ಮಗಳಿಗೆ ತಂದೆ ಆಗಿರುವಂತಹ ದೇವರು ಒಳ್ಳೆಯವರು, ಸ್ವಲ್ಪ ಒಳ್ಳೆಯವರಲ್ಲ, ಸಮಸ್ತ ವಿಧವಾಗಿಯೂ ಸಹ ಒಳ್ಳೆಯವರು. ಆತ್ಮಗಳಿಗೆ ತಂದೆ ಆಗಿರುವಂತಹ ದೇವರು ಯೋಚನೆ ಮಾಡ್ತಿರುವಂತಹದ್ದು ಒಂದೇ, ಹೇಗಾದ್ರೂ ಮಾಡಿ ನನ್ನಿಂದ ವಿಭಜನೆ ಆಗಿರುವಂತಹ ಈ ಆತ್ಮಗಳೆಲ್ಲ ಏನಿದೆ, ಆ ಆತ್ಮಗಳೆಲ್ಲವೂ ಸಹ ನನ್ನಲ್ಲಿ ಬಂದು ಲೀನವಾಗಬೇಕು, ನನ್ನ ಹತ್ರನೇ ಇರಬೇಕು. ಅದಕ್ಕೆ ನಮಗೆ ಕೊಟ್ಟಿದ್ದಾರೆ ಈ ಆತ್ಮಗಳನ್ನು ಸ್ವಲ್ಪ ವರ್ಷ. ಇದನ್ನ ನಾನು ನಿಮಗ್ ಕೊಡ್ತಿದ್ದೀನಿ ಸ್ವಲ್ಪ ವರ್ಷ. ಈ ಆತ್ಮದೊಂದಿಗೆ, ನಾನು ಕೊಟ್ಟಿರುವಂತ ಶರೀರದೊಂದಿಗೆ ನೀವು ಜೀವನ ಮಾಡಿ, ಮತ್ತೆ ಈ ಆತ್ಮವನ್ನ ನನಗೆ ತಂದು ಒಪ್ಪಿಸಬೇಕು. ಮೋಕ್ಷ ಅನ್ನುವಂತ ಪದವನ್ನ ಕೇಳಿದೀವ ನಾವು ಸಾಕಷ್ಟು. ಹಿಂದೂ ಧರ್ಮದಲ್ಲಿ ಅಲ್ಲಿ ಇಲ್ಲಿ ಪದವನ್ನ ಕೇಳ್ತಾನೆ ಇರ್ತೀವಿ. ಮೋಕ್ಷ, ನಾವು ಪರಲೋಕಕ್ಕೆ ಹೋಗುವಂತಹದ್ದು ಅಂತ ಕರಿತೀವಿ, ಹೌದಾ? ಇವರೆಲ್ಲ ಮೋಕ್ಷ ಅದು ಇದು ಅಂತ ಸಾಕಷ್ಟು ಬೇರೆ ಬೇರೆ ಪದಗಳನ್ನು ಯೂಸ್ ಮಾಡ್ತಾರೆ. ಏನ್ ಮೋಕ್ಷ ಅಂದ್ರೆ ಏನು? ಬೇಗ ಯಾರಾದ್ರೂ ಹೇಳಿ, ಈ ಮುಂಚೆ ಯಾರಿಗಾದ್ರೂ ಮೋಕ್ಷ ಅನ್ನುವಂತ ಪದಕ್ಕೆ ಅರ್ಥ ಏನು ಅಂತ ಹೇಳಿ ಗೊತ್ತಿದೆ? ಸ್ವರ್ಗ ಸೇರುವುದು.
ಸ್ವರ್ಗ ಸೇರುವಂತಹದ್ದು, ದೇವರಲ್ಲಿ ಲೀನವಾಗುವಂತಹದ್ದು. ನಾವ್ ಎಲ್ಲಿಂದ ಬಂದಿದೀವೋ ಅಲ್ಲಿಗೆ ಮತ್ತೆ ಹೋಗುವಂತಹದ್ದು, ಅದೇ ಪರಲೋಕ ಹೋಗುವಂತಹದ್ದು ನಮ್ಮ ಭಾಷೆಯಲ್ಲಿ. ಯಾಕಂದ್ರೆ ನಾವ್ ಎಲ್ಲಿಂದ ಬಂದಿದೀವೋ ಆ ಪದಾರ್ಥದ ಹತ್ರ ಸೇರ್ಬಿಡ್ತೀವಿ ಪರಲೋಕಕ್ಕೆ ಹೋದ್ರೆ. ಹೌದಾ? ದೇವರಲ್ಲಿ ಲೀನವಾಗುವಂತಹದ್ದು. ಆ ಮೋಕ್ಷ ಯಾವಾಗ ಸಿಕ್ಕುತ್ತೆ ಅಂದ್ರೆ ಈ ಆತ್ಮವನ್ನ ದೇವ್ರು ಅನ್ಕೊಂಡಿರುವಂತಹ ರೀತಿಯಲ್ಲಿ ಇಟ್ಕೊಂಡ್ರೆ ಮಾತ್ರ. ದೇವ್ರು ನಮಗ್ ಆತ್ಮವನ್ನ, ತನ್ನಲ್ಲಿರುವಂತ ಆತ್ಮವನ್ನೇ ಕೊಟ್ಟಿದ್ರು ಸಹ ಆ ಆತ್ಮವನ್ನ ನಮಗಿಷ್ಟ ಬಂದಂತೆ ನಾವು ಬದಲು ಮಾಡ್ತಿದೀವಿ ಅಂತ ಅನ್ಕೊಳ್ಳಿ, ಅದನ್ನ ಕರಪ್ಟ್ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ, ಅದನ್ನ ಕೆಡಿಸ್ತಿದೀವಿ ಅಂತ ಅನ್ಕೊಳ್ಳಿ, ಆ ಆತ್ಮವನ್ನ ದೇವ್ರು ಯಾವತ್ತೂ ಸಹ ತನ್ನ ಹತ್ರ ಮತ್ತೆ ತಗೊಳ್ಳೋದಿಲ್ಲ. ಈ ಮುಂಚೆ ಮೊದಲನೇ ಭಾಗದಲ್ಲಿ ಸಂದೇಶದಲ್ಲಿ ಆಲೋಚನೆ ಮಾಡಿ ನೋಡ್ತೀವಿ. ನಿಮ್ಮ ಶರೀರದಲ್ಲಿ ಯಾವುದೋ ಒಂದು ಪದಾರ್ಥಕ್ಕೆ ಒಂದು ಇನ್ಫೆಕ್ಷನ್, ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದು ಅದ್ ಮತ್ತೆ ಸ್ಪ್ರೆಡ್ ಆಗ್ತಾ 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 ಹೋಗ್ತಿರ್ಬೇಕಾದ್ರೆ ಡಾಕ್ಟರ್ ಬಂದು ನಿಮ್ಮ ಹತ್ರ ಹೇಳ್ತಾರೆ ಏನಂತ, ಕಟ್ ಮಾಡ್ಬೇಕು. ಕಾಲಿಗೆ ಏನೋ ಇಂಜುರಿ ಆಗಿ ಮತ್ತೆ ಗ್ಯಾಂಗ್ರೀನ್ ಏನೋ ಇನ್ನೊಂದು ಆಗಿದೆ ಅಂತ ಅನ್ಕೊಳ್ಳಿ, ಡಾಕ್ಟರ್ ಹೇಳ್ತಾರೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಬಂತು, ಏನು ಕಾಲನ್ನ ತೆಗಿಬೇಕು, ಬೇರೆ ಆಪ್ಷನ್ ಇಲ್ಲ. ಕಾಲನ್ನ ತೆಗ್ದಿಲ್ಲ ಅಂದ್ರೆ ಬಾಡಿಗೆಲ್ಲ ಸ್ಪ್ರೆಡ್ ಆಗತ್ತೆ, ಹರಡುತ್ತೆ ಅಂತ ಹೇಳ್ತಾರೆ. ಏನ್ ಮಾಡ್ತೀರಾ ನೀವು? ನನ್ನ ಕಾಲನ್ನ ತೆಗೆದ್ಬಿಡಿ. ನಿಮ್ದೇ ಕಾಲು, ನಿಮ್ದೇ ಅದು, ನಿಮ್ಮ ಆಕಾರದಲ್ಲಿ ಒಂದು ಭಾಗ ನಿಮ್ಮ ಕಾಲು. ಅದೇ ಕಾಲನ್ನ ನೀವೇನ್ ಹೇಳ್ತಿದ್ದೀರಾ ಗೊತ್ತಾ? ತೆಗೆದ್ಬಿಡಿ ನನ್ನ ಕಾಲನ್ನ, ಬೇಡ ನನ್ಗೆ ಅಲ್ವಾ? ಆ ಕಾಲನ್ನ ತಗೊಂಡೋಗಿ ಸುಟ್ಟಾಕ್ತಾರೆ ಗೊತ್ತಾ? ನಾವ್ ಇದನ್ನು ಸಹ ಮೊದಲನೇ ಭಾಗದಲ್ಲಿ ಮಾತಾಡ್ಕೊಂಡಿದ್ದೇವೆ. ಆ ಕಾಲನ್ನ ನಿಮಗ್ ಕೊಡೋದಿಲ್ಲ ಮನೆಗ್ ತಗೊಂಡೋಗಿ ಅಂತ. ಏನ್ ಮಾಡ್ತಾರೆ? ನೀವು ತಗೊಂಡ್ ಬರೋದಿಲ್ಲ ಅದನ್ನ ಮನೆಗೆ. ಕೆಟ್ಟೋಗಿರುವಂತಹ ಕಾಲನ್ನ ನೀವೇನ್ ಮಾಡ್ತೀರಾ? ಮೆಡಿಕಲ್ ಫರ್ನೇಸ್ ಅಂತ ಹೇಳಿ ಜಾಗ ಇರುತ್ತೆ, ಅಲ್ಲಿ ತಗೊಂಡು ಹೋಗಿ, ಯಾಕಂದ್ರೆ ಅದಕ್ಕಾಗಿರುವಂತಹ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಏನಿದೆ ಅದು ಯಾರಿಗೂ ಸೋಕ್ಬಾರ್ದು ಅಂತ ಹೇಳಿ ತಗೊಂಡೋಗಿ ಮೆಡಿಕಲ್ ಫರ್ನೇಸ್ ಅಲ್ಲಿ ಅತಿ ಹೆಚ್ಚಾಗಿ ತೀವ್ರವಾಗಿ ಇದ್ ನಡೀತಿರತ್ತೆ, ಏನು ಬೆಂಕಿ ಉರಿತಿರತ್ತೆ ಹೊತ್ತಿ. ಮೆಡಿಕಲಿ ಈ ಒಂದು ಜಾಗ ಇರುತ್ತೆ, ಮೆಡಿಕಲ್ ಫರ್ನೇಸ್ ಅಂತ ಹೇಳಿ, ಅಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಸುಟ್ಟಾಕ್ಬಿಡ್ತಾರೆ. ನಿಮ್ಮದೇ ನಿಮ್ಮ ಭಾಗ ಅದು, ನಿಮ್ಮ ಶರೀರದಲ್ಲಿದ್ದಂತಹ ಒಂದು ಭಾಗ ಕೆಟ್ಟಿರುವಂತಹದ್ದು ನಿಮಗ್ ಬೇಡವಾಗಿರ್ಬೇಕಾದ್ರೆ ಕೆಟ್ಟಿರುವಂತಹ ಪದಾರ್ಥ ದೇವ್ರಿಗೆ ಏನಕ್ಕೆ? ಹೌದಾ? ಒಂದು ಕಾಲದಲ್ಲಿ ತನ್ನಲ್ಲೇ ಇತ್ತು, ನಮ್ಮಲ್ಲಿರುವಂತಹ ಈ ಜೀವಾತ್ಮ ಅನ್ನುವಂತಹದ್ದು ತನ್ನಲ್ಲೇ ಇತ್ತು, ಈ ದೇವಾತ್ಮವಾಗಿತ್ತು. ಅದನ್ನ ಮತ್ತೆ ವಿಭಜನೆ ಮಾಡಿ ಜೀವಾತ್ಮವಾಗಿ ಅದನ್ನ ದೇವರು ನಮಗ್ ಕೊಟ್ಟಿದ್ದಾರೆ. ಈ ಜೀವಾತ್ಮವನ್ನ ಮತ್ತೆ ದೇವರು ಯಾವಾಗ ಸೇರಿಸ್ಕೊಳ್ಳುವಂತಹದ್ದು ಗೊತ್ತಾ? ಆ ಬಾಧೆ ಅಂತೂ ಇರುತ್ತೆ, ಇದು ಅನ್ಯಾಯವಾಗಿ ನಾಶ ಆಗ್ತಿದ್ಯಲ್ವಾ ಅನ್ನುವಂತಹ ಬಾಧೆ ಅಂತೂ ಇದ್ದೇ ಇರುತ್ತೆ. ಆದ್ರೆ ಪೂರ್ತಿಯಾಗಿ ನಾವ್ ಯಾವಾಗ ಕೆಟ್ಟೋಗ್ತೀವೋ ಅವಾಗ ದೇವರ ಭಾಗವನ್ನು ನೋಡಿ ಏನ್ ಹೇಳ್ತಾರೆ? ನೀನು ನನಗೆ ಬೇಡ. ಪೂರ್ತಿಯಾಗಿ ನಿಮ್ ಕಾಲ್ ಕೆಟ್ಟೋದ ನಂತರ ನೀವೇನ್ ಹೇಳ್ತೀರಾ? ನಿಮ್ ಕಾಲನ್ನ ನೋಡಿ, ನೀನ್ ನನಗ್ ಬೇಡ, ಕಟ್ ಮಾಡಿದ್ರು ನನಗ್ ಪರವಾಗಿಲ್ಲ, ತೊಂದರೆ ಇಲ್ಲ ಅಂತೀರಾ? ಹಾಗೆ ದೇವ್ರು ಕೆಟ್ಟು ಹೋಗಿರುವಂತಹ ಆತ್ಮ ನನಗೆ ಬೇಡ. ಇದಿರ್ಬೇಕಾಗಿರುವಂತಹ ಜಾಗ ಸ್ವರ್ಗ ಅಲ್ಲ, ನರಕ ಅಲ್ವಾ? ಆ ದಿನ ಬರುವುದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚೆತ್ಕೊಂಡು, ಸರಿ ಮಾಡ್ಕೊಂಡು, ನಮ್ಮನ್ನ ನಾವಿನ್ನೂ ಪರಿಶುದ್ಧರನ್ನಾಗಿ ಮಾಡ್ಕೊಂಡು, ನಮ್ಮ ಆತ್ಮಗಳನ್ನ ನಾವಿನ್ನೂ ದೇವರಿಗೆ ಹತ್ರ, ಇವಾಗ ನೋಡುತ್ತಲ್ವ ಭಕ್ತರ ಬಾಯಿಂದ ಬರುವಂತಹ ಮಾತುಗಳು, ನನ್ನ ಆತ್ಮ ನಿನ್ಗೋಸ್ಕರನೇ ಹಂಬಲಿಸ್ತಿದೆ. ಒಂದು ಜಿಂಕೆ ಹೇಗೆ ನೀರಿಗೆ ಹೇಗೆ ಹಂಬಲಿಸುತ್ತೋ, ಹೇಗೆ ತ್ವರೆ ಪಡುತ್ತೋ, ಹಾಗೆ ನನ್ನ ಆತ್ಮವೂ ಸಹ ನಿನಗೋಸ್ಕರನೇ ಆತರ ಪಡ್ತದೆ, ನಿನಗೋಸ್ಕರ ಹಂಬಲಿಸ್ತದೆ ಅಂತ ದೇವ್ರನ್ನ ನೋಡಿ ಏನ್ ಹೇಳುತ್ತಲ್ವಾ, ಹೇಳಿದಾರಲ್ವಾ ಭಕ್ತರು. ಆ ರೀತಿ ನಾವು ಸಹ ಈ ಪದಾರ್ಥ ಆ ಪದಾರ್ಥದ ಜೊತೆ ಸೇರಿಸ್ಲಿಕ್ಕೆ ಪ್ರಯತ್ನ ಪಡೋಣ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ದೇವರ ಚಿತ್ತ ಇದ್ದಾಗ ಇದರ 3ನೇ ಭಾಗವನ್ನ ಯೋಚನೆ ಮಾಡಿ ನೋಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, 9 ತಿಂಗಳು ನಮ್ಮನ್ನ ಹೊತ್ತಂತಹ ತಾಯಿಗೆ ನಮ್ಮ ಮೇಲೆ ಈ ಕರುಳ ಸಂಬಂಧ, ಕರುಳ ಬಂಧ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತ ಈ ಪದಾರ್ಥ ಕೋಟ್ಯಾನು ಕೋಟಿ ವರ್ಷಗಳಿಂದ ನಿಮ್ಮಲ್ಲಿದ್ದಂತಹದ್ದು ತಂದೆ. ಅದಾದ ಮೇಲಲ್ವಾ ನೀವು ಆದಾಮನಿಗೆ ಕೊಟ್ಟಿತ್ತು, ಅದಾದ ಮೇಲಲ್ವಾ ನೀವು ಈ ಜೀವಾತ್ಮವನ್ನ ನಮ್ಮೆಲ್ಲರಿಗೂ ಸಹ ಒದಗಿಸಿರುವಂತಹದ್ದು. ಆದ್ರೆ ಇದು ನಿಮ್ಮಲ್ಲಿದ್ದಂತಹ ಒಂದು ಭಾಗ, ಒಂದು ಕಾಲದಲ್ಲಿ ನಿಮ್ಮ ಪದಾರ್ಥ, ನಿಮ್ಮ ಸಾರಾಂಶದಂತೆ. ಇವತ್ತು ನಮ್ಗೆ ಸತ್ಯ ಅರ್ಥ ಆಗಿದೆ. ಹೇಗೆ ಒಂದು ತಾಯಿಗೆ ತನ್ನ ಮಗುವನ್ನ ಮತ್ತೆ 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 ನೋಡ್ಬೇಕು, ಹತ್ರನೇ ಇರ್ಬೇಕು ಅಂತ ಅನ್ಸುತ್ತೋ, ಹಾಗೆ ನಿಮಗೂ ಸಹ ಈ ಆತ್ಮದ ಮೇಲೆ ಕಾಳಜಿ, ಈ ಆತ್ಮದ ಮೇಲೆ ಪ್ರೀತಿ, ನಿಮ್ಮಲ್ಲಿದ್ದಂತಹ ಈ ಪದಾರ್ಥ ಇದಾಗಿರೋದ್ರಿಂದ ಇದ್ರ ಮೇಲೆ ವಿಶೇಷವಾಗಿರುವಂತಹ ಸಂಬಂಧ ಇದೆಲ್ಲವೂ ಇದೆ ಅಂತ ಹೇಳಿ ನಮಗೆ ಅರ್ಥ ಆಗಿದೆ. ಯಾವತ್ತಿಗಾದ್ರೂ ಈ ಆತ್ಮ ನಿಮ್ಮ ಹತ್ರ ಬಂದು ಮತ್ತೆ ನಿಮ್ಮಲ್ಲಿ ಲೀನವಾಗ್ಬೇಕು, ನೀವಿರುವಂತ ಸ್ಥಳದಲ್ಲಿ ಇರ್ಬೇಕು ಅನ್ನುವಂಥದ್ದು ನಿಮ್ಮ ಹಂಬಲ, ನಿಮ್ಮ ಉದ್ದೇಶ. ಅದರ ನಿಮಿತ್ತನೇ ಆ ಉದ್ದೇಶವನ್ನ ಇಟ್ಕೊಂಡೇ ನೀವು ನಮ್ಮೆಲ್ಲರಿಗೂ ಈ ಆತ್ಮವನ್ನ ದಯಪಾಲಿಸಿದ್ದೀರ. ಅನ್ಯಾಯವಾಗಿ ನರಕಕ್ಕೆ ಹೋಗ್ತಿದೆ ತಂದೆ ಸಾಕಷ್ಟು ಜನರಿಂದ. ಈ ಭೂಮಿಯ ಮೇಲೆ ಸಾಕಷ್ಟು ಜನ ಮರಣ ಹೊಂದಿದ್ದಾರೆ, ಆದ್ರೆ ಬಹುತೇಕ ಆತ್ಮಗಳು ಎಲ್ಲವೂ ಸಹ ನರಕಕ್ಕೆ ಹೋಗ್ತಿರುವಂತೆ ನಾವು ನೋಡ್ತಿದೀವಿ, ನಮ್ಮ ಸುತ್ತಮುತ್ತ ಇರುವಂತಹ ವಿಚಾರಗಳನ್ನ ನಡೀತಿರುವಂತದ್ದು. ಹಂಗಾಗದಂತೆ ನಿಮ್ಮಲ್ಲಿರುವಂತಹದ್ದು ಅಂತ ಹೇಳಿ ಇಷ್ಟೊತ್ತು ಆಲೋಚನೆ ಮಾಡಿದ್ವಿ ತಂದೆ. ಇನ್ ಮುಂದೆ ನಮ್ಮನ್ನ ನಾವು ಎಚ್ಚರಿಸಿಕೊಂಡು
ನಮ್ಮೆಲ್ಲರ ಜೀವನಗಳನ್ನೆಲ್ಲ ಬದಲಾಯಿಸಿಕೊಂಡು ಈ ಆತ್ಮವನ್ನ ನೀವು ಕರ್ಕೊಳ್ಳುವುದಕ್ಕೆ ಯೋಗ್ಯವಾಗಿ ಪ್ರಿಪೇರ್ ಮಾಡುವಂತೆ, ರೆಡಿ ಮಾಡುವಂತೆ ಆ ಜ್ಞಾನವನ್ನು, ಬುದ್ಧಿಯನ್ನು, ವಿವೇಕವನ್ನು ನಮಗೆ ಒದಗಿಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ತಾವು ಆಲೋಚನೆ ಮಾಡಿರುವಂತಹ ಅಂಶವನ್ನ, ತಾವು ಕೇಳಿರುವಂತಹ ವಿಚಾರಗಳನ್ನ ತಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡಿರ್ಬೇಕಾಗಿರುವಂತಹ ಭಾಗ್ಯವನ್ನು ಕೊಟ್ಟು ನಡೆಸಿ. ಹಾಗೆ ನೀವು ನಮ್ಮ ಮೇಲೆ ಇಟ್ಟಿರುವಂತಹ ಇಲ್ಲಿರುವಂತಹ ಎಲ್ಲರ ಮೇಲೂ ಇಟ್ಟಿರುವಂತಹ ಕಾಳಜಿ, ಕೃಪೆಯ ನಿಮಿತ್ತ ನಿಮಗೆ ಇನ್ನೊಂದು ಸಾರಿ ಕೃತಜ್ಞತೆ ಹೇಳ್ತಾ, ಪ್ರತಿನಿತ್ಯವೂ ನಮ್ಮೆಲ್ಲರಿಗೂ ದೈವ ಸಂದೇಶವನ್ನು ಹಂಚ್ತಿರುವಂತಹ ಪ್ರತಿಯೊಬ್ಬ ದೈವ ಸಂದೇಶಕರು, ಅವರ ಕುಟುಂಬ, ಅವರ ಅನಿವಾರ್ಯತೆ, ಅವಶ್ಯಕತೆಗಳು, ಅವರ ಆರೋಗ್ಯ ಪರಿಸ್ಥಿತಿಗಳನ್ನ ನೆನಪು ಮಾಡ್ಕೊಳ್ಳಿ ಅಪ್ಪ. ಹಾಗೆ ವಿಶೇಷವಾಗಿ ನಮ್ಮ ಸಭಾಪಾಲಕರಾಗಿರುವಂತಹ ರಾಮಮೋಹನವರು, ಅವರ ಆಪರೇಷನ್ ಏನದೆ ಪ್ರತಿಯೊಂದೊಂದು ಸಹ ಸಕ್ಸಸ್ಫುಲ್ ಆಗಿ ನೀವು ನಡೆಸ್ಕೊಟ್ಟಿದ್ದಕ್ಕೆ, ಯಾವುದೇ ತೊಂದರೆ ಇಲ್ಲದಂತೆ, ಯಾವುದೇ ಕೊರತೆ ಇಲ್ಲದಂತೆ, ಸಾಕಷ್ಟು ನೋವಿಲ್ಲದಂತೆ ನೀವು ಮಾಡಿ ಅದನ್ನು ಮುಗಿಸಿ ಒಂದು ದೊಡ್ಡ ಒಂದು ಕಾರ್ಯವನ್ನ ಮಾಡಿ ನಮಗೋಸ್ಕರ ನಮ್ಮ ಸಭಾಪಾಲಕರ ಆರೋಗ್ಯವನ್ನ ನೀವು ಸರಿ ಮಾಡಿರುವಂತಹ ಈ ಕಾರ್ಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ತಂದೆ. ಹಾಗೆ ಮುಂದೆ ಇನ್ನೂ ಸ್ವಲ್ಪ ಏನ್ ನೋವಿದೆ, ಇನ್ನೂ ಅದರ ನಿಮಿತ್ತವಾಗಿ ಅದು ಪೂರ್ತಿಯಾಗಿ ಒಣಗಿ ಸ್ವಸ್ಥವಾಗ್ಲಿಕ್ಕೆ ಬೇಕಾಗಿರುವಂತಹ ಸಕಲ ವಿಧವಾಗಿರುವಂತಹ ಸಿದ್ಧತೆಗಳು ವೈದ್ಯರ ಮೂಲಕ ನೀವು ಮಾತಾಡಿ, ವೈದ್ಯರ ಮನಸ್ಸಿನಲ್ಲಿ ಮಾತಾಡಿ ಅದನ್ನ ನೀವು ಮಾಡ್ತೀರಾ ಅನ್ನುವಂತಹದನ್ನ ನಾವು ನಂಬ್ತೇವೆ. ಎಲ್ಲವನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.